ಮಯೂರ ಟಿವಿಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ನಮ್ಮ ಬದುಕು ನಿಂತಿರೋದೇ ನಂಬಿಕೆ ಅನ್ನುವ ನೆಲೆಗಟ್ಟಿನ ಮೇಲೆ. ಅದೇ ರೀತಿ ನಮ್ಮ ನಾಳೆ ಅನ್ನೋ ಭವಿಷ್ಯವು ಕೂಡ ಇದೇ ನಂಬಿಕೆಯ ಒಂದು ಭಾಗವೇ ಆಗಿದೆ. ಕೆಲವರಿಗೆ ನಾಳೆ ಅನ್ನೋದು ಚಿಂತೆಯಾದರೆ ಮತ್ತೆ ಕೆಲವರಿಗೆ ಆತಂಕ. ಹಲವರು ನಾಳೆಯ ಬಗ್ಗೆ ಭಯಪಟ್ಟರೆ ಮತ್ತೆ ಕೆಲವರು ಉಡಾಫೆಯಾಗಿಯೂ ಇರ್ತಾರೆ. ನಿಜ ಹೇಳಬೇಕು ಅಂದರೆ ಇದ್ಯಾವುದು ಬೇಕಾಗಿಲ್ಲ. ನಮ್ಮ ನಾಳೆಯ ಬಗ್ಗೆ ಒಂದು ಮುನ್ನೆಚ್ಚರಿಕೆ, ಒಂದು ಸಣ್ಣ ತಯಾರಿ ಮಾತ್ರ ಖಂಡಿತವಾಗಿಯೂ ಅಗತ್ಯ ಇದೆ. ಇದೀಗ 2025ರ ಹೊಸ ವರ್ಷ ನಮ್ಮೆದುರು ಬಂದು ನಿಂತಿದೆ. 2025ರಲ್ಲಿ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲ ಇದೆ? ಹೊಸ ವರ್ಷದಲ್ಲಿ ಯಾವ ರಾಶಿಯವರು ಏನೇನು ಪಡೆದುಕೊಳ್ಳಿದ್ದಾರೆ? ಬರುವ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು? ಇದಕ್ಕಾಗಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಏನು ಅನ್ನೋದನ್ನು ತಿಳಿದುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಜ್ಯೋತಿಶ್ರೀ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೆಆರ್ ಪೇಟೆ ತಾಲೂಕು ಮಾದಾಪುರದ ಆನುವಂಶಿಕ ಪರಂಪರೆಯ ಜ್ಯೋತಿಷ್ಯ ಹಾಗೂ ವೇದ ಪಂಡಿತರಾಗಿರುವ ಜ್ಯೋತಿಷ್ಯ ವಿಶಾರದ ಹಾಗೂ ಜ್ಯೋತಿಷ್ಯ ಪ್ರವೀಣರಾದ ಡಾಕ್ಟರ್ MN ಲಕ್ಷ್ಮೀ ನರಸಿಂಹಸ್ವಾಮಿ ಗುರುಗಳು. ತಮ್ಮ ಪಾಂಡಿತ್ಯ ಹಾಗೂ ಅನುಭವದ ಹಿನ್ನೆಲೆಯಲ್ಲಿ ವೀಕ್ಷಕರಿಗಾಗಿ 2025ರ ವರ್ಷ ಭವಿಷ್ಯದ ಅವಲೋಕನ ಮಾಡುವುದಕ್ಕಾಗಿ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಈಗ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ನಮಸ್ಕಾರ ಗುರುಗಳೇ. ಸಾಮಾನ್ಯವಾಗಿ ನಾವು ದಿನದ ಭವಿಷ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ತೀವಿ. ಆದರೆ ಈ ವರ್ಷ ಭವಿಷ್ಯದ ಅಗತ್ಯ ಮತ್ತು ಅದರ ಉಪಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಾ? ಆಗಲಿಮ್ಮ. ಮೊದಲಿಗೆ ಮಯೂರ ಟಿವಿಯ ವೀಕ್ಷಕರಿಗೆಲ್ಲ ನನ್ನ ಆತ್ಮೀಯ ವಂದನೆಗಳು. ಜ್ಯೋತಿಷ್ಯ ಅನ್ನೋದು ಒಂದು ಮಾರ್ಗದರ್ಶಿ ಸೂತ್ರವಾಗಿ ಬಳಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ಹಿರಿಯರು ಇದನ್ನು ಅನುಸರಿಸ್ತಿದ್ರು. ಜ್ಯೋತಿಷ್ಯದ ಮೇಲೆ ಸಂಪೂರ್ಣ ಅವಲಂಬನೆಗಿಂತ ಅದನ್ನು ಮಾರ್ಗದರ್ಶಿ ಸೂತ್ರವಾಗಿ ಬಳಸಿ, ಮುಂದೆ ಏನಾಗ್ಬೋದು ಏಕಾಗ್ಬೋದು ಅನ್ನೋ ಎಚ್ಚರಿಕೆ ನಿಮ್ಮಲ್ಲಿದ್ದರೆ ಆ ರೀತಿ ಅವಘಡಗಳಾಗದೇ ಇರೋ ಥರ ನೀವೇ ಒಂದು ನಿಮ್ಮ ಎಚ್ಚರಿಕೆಯ ಬದುಕನ್ನು ಸಾಗಿಸ್ಬೋದು. ಹಾಗೆ ನಿಮ್ಮ ಒಳ್ಳೆಯ ಕಾಲಗಳನ್ನು ನಿಮ್ಮ ಒಳ್ಳೆಯ ಕೆಲಸಗಳಿಗಾಗಿ ಬಳಸ್ಬೋದು. ಹೀಗಾಗಿ ಜ್ಯೋತಿಷ್ಯವನ್ನು ಒಂದು ಮಾರ್ಗದರ್ಶಿ ಸೂತ್ರವಾಗಿ ಬಳಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 2025ರಲ್ಲಿ ಸಾಮಾನ್ಯವಾಗಿ ನಮ್ಮ ಎಲ್ಲ ಜೀವನದ ನಿತ್ಯ ವ್ಯತ್ಯಾಸಗಳು ಈ ದೂರದರ್ಶಿತ್ವ ವ್ಯತ್ಯಾಸ ಅಂದರೆ 1 ವರ್ಷ 6 ತಿಂಗಳು ಈ ವ್ಯತ್ಯಾಸಗಳು ಶನಿ, ಗುರು, ರಾಹು, ಕೇತುಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈ ದೀರ್ಘಕಾಲೀನ ಪರಿಣಾಮ ಕೊಡುವ ಗ್ರಹಗಳ ಸ್ಥಿತಿಗಳನ್ನು ಆಧಾರವಾಗಿಟ್ಟುಕೊಂಡು ವರ್ಷ ಭವಿಷ್ಯವನ್ನು ರೂಪಿಸ್ತೇವೆ. ಮೊದಲಿಗೆ ಆ ದಿನ ನಮಗೆ ಅಂದರೆ 1ನೇ ತಾರೀಕು ಜನವರಿ 2025ರ ಬೆಳಿಗ್ಗೆ ನಮಗೆ ವೃಷಭದಲ್ಲಿ ಗುರು ಇರ್ತಾರೆ, ಕೇತು ಕನ್ಯಾದಲ್ಲಿರ್ತಾರೆ, ಹಾಗೆ ಬುಧ ವೃಶ್ಚಿಕದಲ್ಲಿದ್ದಾರೆ, ರವಿ ಧನಸ್ಸಿನಲ್ಲಿರ್ತಾರೆ, ಚಂದ್ರ ಮಕರದಲ್ಲಿರ್ತಾರೆ, ಶನಿ ಮತ್ತು ಶುಕ್ರ ಕುಂಭರಾಶಿಲಿರ್ತಾರೆ, ರಾಹು ಮೀನರಾಶಿಲಿರ್ತಾರೆ. ಈ ಗ್ರಹಸ್ಥಿತಿಯನ್ನು ಆಧಾರವಾಗಿಟ್ಟುಕೊಂಡು 2025ರ ಒಂದು ಭವಿಷ್ಯವನ್ನು ರೂಪಿಸಬಹುದು. ಗುರುಗಳೇ, ಈಗ ಸಂಕ್ಷಿಪ್ತವಾಗಿ ನೋಡೋದಾದರೆ ರಾಹು, ಕೇತು, ಗುರು ಇವರೆಲ್ಲ ಎಲ್ಲಿರ್ತಾರೆ, ಯಾವಾಗ ಯಾವ ರಾಶಿ, ಇದನ್ನೆಲ್ಲ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ರೆ, ಇವಾಗ 12 ರಾಶಿಗಳಿದೆ. 12 ರಾಶಿಗಳ ಬಗ್ಗೆನೂ ಇವಾಗ ನಾವು ಮಾತನಾಡ್ತಾ ಹೋಗೋಣ. ಮೊದಲಿಗೆ ಒಂದು ವಿಷಯನ ವೀಕ್ಷಕರಿಗೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಎಲ್ಲರ ನಂಬಿಕೆ ಏನಾದ್ರು ಶುಕ್ರ ಇದ್ದರೆ ಚೆನ್ನಾಗಿರುತ್ತೆ, ಗುರು ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ಒಂದು ನಂಬಿಕೆಗಳಿರುತ್ತೆ. ಆದರೆ ನನ್ನ ಪ್ರಕಾರ 9 ಗ್ರಹಗಳು ಕೆಟ್ಟದಲ್ಲ, 9 ಗ್ರಹಗಳು ಒಳ್ಳೆಯದಲ್ಲ. ಆಯಾ ಕಾಲಾನುಸಾರ ಅಂದರೆ ಆ ಕಾಲಕ್ಕೆ ತಕ್ಕಂತೆ ಅವುಗಳ ಸ್ಥಿತಿ ಮತ್ತು ಆ ಗ್ರಹಗಳಿಗೆ ಸಿಕ್ಕಿರ್ತಕ್ಕಂಥ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಒಳಿತು ಕೆಡಕುಗಳಾಗ್ಬೋದು. ಕೆಲವರಿಗೆ ರಾಹುವಿಂದ ಒಳ್ಳೆಯದಾಗ್ಬೋದು, ಶನೇಶ್ವರನಿಂದ ಒಳ್ಳೆಯದಾಗ್ಬೋದು, ಕೆಲವರಿಗೆ ಗುರುವಿಂದ ಕೆಡಕ ಆಗ್ಬೋದು, ಶುಕ್ರನಿಂದಲೇ ಕೆಡಕ ಆಗ್ಬೋದು, ಹಾಗೆ ಒಳ್ಳೆಯದು ಆಗ್ಬೋದು. ಆದ್ದರಿಂದ ಯಾವುದೇ ಗ್ರಹವನ್ನು ನಾವು ಒಳ್ಳೆಯ ಗ್ರಹ ಕೆಟ್ಟ ಗ್ರಹ ಅಂತ ಒಂದು ಲಿಖಿತ ಅಥವಾ ಅನಿಯಮಿತ ನಿಯಮವನ್ನು ಮಾಡಬಾರ್ದು ಅಂತ ನನ್ನ ಕೋರಿಕೆ. ಹಾಗಾಗಿ ನಾನು ಎಲ್ಲರಲ್ಲಿ ಕೇಳಿದನು, ಎಲ್ಲ ಗ್ರಹಗಳು ಸಮಾನರು, ಅವರು ಅವರವ್ರ ನಿರ್ದಿಷ್ಟ ಒಂದು ಅಧಿಕಾರ ವ್ಯಾಪ್ತಿ ಅಥವಾ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ವ್ಯಾಪ್ತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರ್ತಾರೆ. ಗುರುಜಿ, ಇವಾಗ ಹಾಗಾದರೆ ನೋಡೋದಾದರೆ ಈಗ ಹೊಸ ವರ್ಷದಲ್ಲಿ
ಯಾವ ರಾಶಿಯವರಿಗೆ ಒಳ್ಳೆಯದಾಗುತ್ತೆ? ಈಗ 12 ರಾಶಿಗಳಿದೆ, 12 ರಾಶಿಗಳ ಬಗ್ಗೆನೂ ಕೂಡ ಒಂದೊಂದಾಗಿ ಸಂಕ್ಷಿಪ್ತವಾಗಿ ಮಾತನಾಡ್ತಾ ಹೋಗೋಣ. ಯಾವ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಈ ವರ್ಷ, ಯಾರಿಗೆ ಯಾವ ರಾಶಿಯವರಿಗೆ ಅತಿ ಹೆಚ್ಚು ಶುಭದಾಯಕವಾಗಲಿದೆ ಅಂತ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರ ಬಗ್ಗೆ ಹೇಳೋದಾದರೆ, ಮೇಷರಾಶಿಯವರಿಗೆ ಸ್ವಲ್ಪ ಶುಭ ಫಲಗಳಿರುತ್ತೆ. ಕಾರಣ ಗುರು ಅವರಿಗೆ ದ್ವಿತೀಯ ಸ್ಥಾನದಲ್ಲಿರ್ತಾನೆ. ದ್ವಿತೀಯ ಅಂದರೆ ಕುಟುಂಬ ಅಥವಾ ಧನಸ್ಥಾನ. ಅಲ್ಲಿಂದ ಅವರಿಗೆ ಧನಾಕರ್ಷಣೆ ಚೆನ್ನಾಗಿರುತ್ತೆ. ಹಾಗೆ ಅವರಿಗೆ ವ್ಯಯಸ್ಥಾನಕ್ಕೆ ಶನಿ ಬರೋದ್ರಿಂದ ಹಿತಶತ್ರುಗಳು, ರಾಜಕೀಯ ಶತ್ರುಗಳು ಇವರು ಕಡಿಮೆ ಆಗ್ತಾ ಹೋಗ್ತಾರೆ. ಹಾಗೆ ಈ ಶನೇಶ್ಚರ, ನಾನು ಶನೇಶ್ಚರ ಅಂತ ಕರಿತೀನಿ, ಎಲ್ಲರೂ ಶನಿ ಅಂತ ಕರೀತಾರೆ, ಯಾಕೆ ನಾನು ಒಂದು ಗೌರವಪೂರ್ವಕವಾಗಿ ಕರಿಬೇಕು ಅಂತ ನನ್ನ ಒಂದು ಭಾವನೆ. ಶನೇಶ್ಚರ ಮಾರ್ಚ್ 31, 2025ಕ್ಕೆ ಮೇಷರಾಶಿ ಪ್ರವೇಶ ಆಗೋಕ್ಕಿಂತ ಮುಂಚೆ ನಿಮಗೆ ಸಾಕಷ್ಟು ಲಾಭವನ್ನು ಕೊಟ್ಬಿಡ್ತಾನೆ. ಗುರುಕರ್ಮ ಲಾಭ, ನಿಮ್ಮ ವೃತ್ತಿಯಲ್ಲಿ ಮೇಲೆ ಇರಬಹುದು, ನಿಮಗೆ ಯಾವುದೋ ನಿಂತಿದ್ದ ಪ್ರಮೋಷನ್ಗಳು ಬಂದ್ಬಿಡ್ಬೋದು, ನಿಮ್ಮ ಒಂದು ಉತ್ತಮ ಸ್ಥಿತಿ ಯಾವುದೋ ಒಂದು PhD ಟ್ರೈ ಮಾಡ್ತಿರ್ತೀರ, ಆ ಥರದ್ದೆಲ್ಲ ಒದಗಿ ಬರ್ಬೋದು. ಕೆಲವರಿಗೆ ಹೊಸ ವೃತ್ತಿ, ಉತ್ತಮ ಹಣ, ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಮಾರ್ಚ್ 25ರಿಂದ ನಿಮಗೆ ಸಾಡೆ ಸಾತಿ ಶುರುವಾಗುತ್ತೆ. ಮೇಷರಾಶಿಯವರಿಗೆ ಸಾಡೆ ಸಾತಿ ಶುರುವಾಗುತ್ತೆ. ಸಾಡೆ ಸಾತಿ ಅಂದರೆ ಭಯಪಡಬೇಕಾದ ಅಗತ್ಯ ಇಲ್ಲ. ಸಂಕ್ಷಿಪ್ತವಾಗಿ ಸಾಡೆ ಸಾತಿ ಅಂದರೆ ನಮ್ಮ ಹತ್ರ ಹೆಚ್ಚು ದುಡ್ಡಿದ್ದಾಗ ಸಾಕಷ್ಟು ಜನ ಬಂದು ನಮ್ಮೊಟ್ಟಿಗೆ ಇರ್ತಾರೆ. ನಮ್ಮ ಹತ್ರ ಏನೂ ಇಲ್ಲದೆ ಇದ್ದಾಗ ಬದುಕು ಕಲಿಸೋನೆ ಶನೇಶ್ಚರ. ಅದನ್ನು ಸಾಡೆ ಸಾತಿ ಅಂತ ಹೇಳ್ತಾರೆ. ಇದು ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಹಣದ ಹರಿವು ಕಮ್ಮಿ ಆಗುತ್ತೆ, ನಿಮ್ಮ ಯಶಸ್ಸಿಗೆ ಸ್ವಲ್ಪ ಕಮ್ಮಿ ಆಗ್ಬೋದು. ಆದರೆ ಛಾಯಾಗ್ರಹ ರಾಹು ಅಲ್ಲೇ ಇರೋದ್ರಿಂದ ನಿಮಗೆ ಸ್ವಲ್ಪ ಸಮೃದ್ಧಿಯನ್ನು ಬರುತ್ತೆ. ವಿದೇಶಿ ವ್ಯವಹಾರ ಮಾಡೋರ್ಗೆ ಅಭಿವೃದ್ಧಿ ಆಗುತ್ತೆ, ವಿದೇಶಿ ವಿದ್ಯೆ ಓದೋರ್ಗೆ ಅಭಿವೃದ್ಧಿ ಆಗುತ್ತೆ, ವಿದೇಶಿ ಆಮದು ರಫ್ತು ಮಾಡೋರಿಗೆ ಸ್ವಲ್ಪ ಅನುಕೂಲತೆಗಳು ಒದಗುತ್ತೆ. ಹಾಗೆ ಹಣ ವ್ಯತ್ಯಾಸ ಮಾಡ್ತಾರಲ್ಲ, ಅಂದರೆ ಹಣ ವ್ಯವಹಾರ, ವ್ಯತ್ಯಾಸ ಅನ್ನೋದಕ್ಕಿಂತ ವ್ಯವಹಾರ ಅಂತ ಬಳಸೋಣ. ಹಣ ವ್ಯವಹಾರ ಮಾಡ್ತಾರೆ ಅಂದರೆ ವಿದೇಶಿ ಹಣನ ಇಂಡಿಯನ್ ಕರೆನ್ಸಿಗೆ ಚೇಂಜ್ ಮಾಡೋದು, ಇಂಡಿಯಾ ಹಣನ ವಿದೇಶಿ, ಇವ್ರಿಗೆ ಹೆಚ್ಚು ಲಾಭ ಬರುತ್ತೆ. ಈ ರೀತಿ ಮೇಷರಾಶಿಯವರಿಗೆ ಸಂಕ್ಷಿಪ್ತವಾಗಿ ಒಂದು ರೀತಿ ಉತ್ತಮ ಆರೋಗ್ಯ ಅನುಕೂಲಗಳು ಒದಗಿ ಬರುತ್ತೆ ಅಂತ ತಿಳಿಸ್ಬೋದಮ್ಮ. ಈಗ ಅವ್ರಿಗೆ ಆರೋಗ್ಯದಲ್ಲೆಲ್ಲ ಅನುಕೂಲ ಇದೆ, ಅನುಕೂಲ ಬರುತ್ತೆ. ಅನುಕೂಲ ಇವಾಗ ಅವರಿಗೆ ಇರುವಂತ ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದನ್ನೆಲ್ಲ ನೀವು ಕೊನೆಯಲ್ಲಿ ತಿಳಿಸ್ಕೊಡ್ತೀರಾ? ಒಂದು ಪರಿಹಾರಗಳನ್ನೆಲ್ಲ ನಾನು ಸಂಕ್ಷಿಪ್ತವಾಗಿ ಕಡೆಯಲ್ಲಿ ತಿಳಿಸ್ತೀನಿ. ವೀಕ್ಷಕರ ಬಾಂಧವರಲ್ಲಿ ಒಂದು ಮನವಿ ಏನು ಅಂದರೆ, ಎಲ್ಲ ರಾಶಿಯವರು ಈ ಭವಿಷ್ಯ ಕೇಳ್ಕೊಳ್ಳಿ, ಕಡೆಯಲ್ಲಿ ಸೂಕ್ತವಾದ ಪರಿಹಾರವನ್ನು ಖಂಡಿತ ತಿಳಿಸ್ಕೊಡ್ತೀನಿ. ಗುರುಗಳು, ಇವಾಗ ಮೇಷರಾಶಿಯವ್ರ ಬಗ್ಗೆ ತಿಳಿಸ್ಕೊಟ್ರಿ. ಅವ್ರಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಆರೋಗ್ಯದಲ್ಲಿ, ಅಥವಾ ವ್ಯವಹಾರ ಮಾಡುವಾಗ ಯಾವ ರೀತಿ, ಏನು ಯಾವ ಗ್ರಹ ಇರುತ್ತೆ, ಯಾವಾಗ ಯಾವ ಗ್ರಹ ಬರುತ್ತೆ, ಅದನ್ನೆಲ್ಲ ನೋಡಿದ್ವಿ. ಇವಾಗ ವೃಷಭ ರಾಶಿಯವ್ರ ಬಗ್ಗೆ ನೋಡೋದಾದರೆ ಅವರ ಒಂದು ರಾಶಿ ಹೇಗಿರುತ್ತೆ? ವೃಷಭ ರಾಶಿಯವರಿಗೆ ಲಗ್ನದಲ್ಲೇ ಗುರು ಇರ್ತಾನೆ, ಅಂದರೆ ಅವರ ರಾಶಿಯಲ್ಲೇ ಗುರು ಇರ್ತಾನೆ. ಅಂದರೆ ಒಂದು ರೀತಿ ಒಳ್ಳೆಯದು ಆಗುತ್ತೆ. ಒಂದು ವಾಕ್ಯ ಇದೆ, ಜನ್ಮ ಗುರು ನಳೋ ದುಃಖಂ ಅಂತ. ಅಂದರೆ ನಿಮ್ಮ ಒಳಿತು ಹೆಚ್ಚಾಗಿ ದುಃಖ ಆಗ್ಬೋದು, ಅಮೃತನು ವಿಷ ಸಮಾನ ಅಂತ ನಾವು ಹೇಳ್ತೀವಿ. ಹಾಗೆ ಅತಿ ಆದರೆ ಮಾತ್ರ ಹಾಗೆ. ಆದರೆ ಶನೇಶ್ವರ ಮಾರ್ಚ್ 31ಕ್ಕೆ ಸರಿಯಾಗಿ ಅವನು ಮೀನರಾಶಿಗೆ ಬಂದ್ಬಿಡ್ತಾನೆ. ಮಾರ್ಚ್ ಎಂಡಲ್ಲಿ, ಯುಗಾದಿಗೆ ಮುಂಚೆ ಬರ್ತಾರೆ. ಹಾಗೆ ಬಂದಾಗ ಏನಾಗುತ್ತೆ, ಲಾಭ ಶನಿ ಆಗಿಬಿಡುತ್ತೆ. ಇಲ್ಲಿ ಗುರು ಸ್ವಲ್ಪ ವ್ಯತ್ಯಾಸ ಆದರೂ ಶನಿಯಿಂದ ಉತ್ತಮ ಬಲ ಸಿಗುತ್ತೆ ಅವ್ರಿಗೆ. ಅದ್ರ ಜೊತೆಗೆ ರಾಹು ಇರೋದ್ರಿಂದ ಎರಡೂ ಗ್ರಹಗಳ ಒಂದು ಶುಭ ಫಲಗಳು ಇವರಿಗೆ ನೇರವಾಗಿ ದೊರಕೋಕ್ಕೆ ಶುರುವಾಗ್ಬಿಡುತ್ತೆ. ಹಾಗೆ ವೃತ್ತಿಗೆ ಸಂಬಂಧಪಟ್ಟ ಪರ್ಟಿಕ್ಯುಲರ್ ಆಗಿ ಉತ್ತಮ ಫಲಿತಾಂಶ, ಪ್ರಮೋಷನ್ಗಾಗಿ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಅಥವಾ ಇನ್ನೂ ಹೈಯರ್ ರೇಂಜ್ ಹೋಗಬೇಕು ಅಂತಿರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಗುರುಗ್ರಹದ ಅನುಕೂಲದಿಂದ ಹೊಸ ವೃತ್ತಿ ಸಿಗುತ್ತೆ. ಅಂದರೆ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಹೊಸ ವೃತ್ತಿಗೆ, ಅದು ಸಿಗುತ್ತೆ. ಉತ್ತಮ ಯಶಸ್ಸು ಸಿಗುತ್ತೆ ವೃತ್ತಿಯಲ್ಲಿ. ಸಮೃದ್ಧಿನೂ ಸಿಗುತ್ತೆ. ಅಂದರೆ ಸಮೃದ್ಧಿ ಅಂದರೆ ಹಣಕಾಸಿನ ಸಮೃದ್ಧಿ, ಕುಟುಂಬ ನೆಮ್ಮದಿ, ಇವೆಲ್ಲ ಒದಗ್ತಾ ಬರುತ್ತೆ. ಈ ಶನಿ ಹಿಮ್ಮುಖ ಚಲನೆ ಶುರುವಾಗುತ್ತೆ ಜುಲೈ 13ಕ್ಕೆ. ಆಗ ನಿಮ್ಮ ಒಂದು ಸಮೃದ್ಧಿ ಸಾಧ್ಯ ಆಗದೆ ಇರ್ಬೋದು. ಅದನ್ನು ನಾನು ಒಂದು ಸೂಚ್ಯವಾಗಿ ಏನು ಹೇಳ್ತೀನಿ ಅಂದರೆ, ನಿಮ್ಮ ಎಲ್ಲ ಈ ಒಳಿತಿನ ಪ್ರಯತ್ನಗಳನ್ನು ಜುಲೈ 13ಕ್ಕೆ ಮುಂಚೆ ಮಾಡಿದ್ರೆ ಅದರಲ್ಲಿ ಹೆಚ್ಚು ಫಲ ಕಾಣ್ತೀರ. ಜುಲೈ ನಂತರ ನವೆಂಬರ್ವರೆಗೆ ಹಿಮ್ಮುಖ ಚಲನೆ ಇರೋದ್ರಿಂದ ಆವಾಗ ಫಲಿತಾಂಶಗಳು ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಏನಿರುತ್ತೆ ಜುಲೈ 13ರಲ್ಲಿ ಆ ಸ್ಟೇಟಸ್ ಕೋ ಅಥವಾ ಅದೇ ಒಂದು ಪರಿಸ್ಥಿತಿ ಮುಂದುವರಿಯುತ್ತೆ. ನಿಮ್ಮ ಹಿತಶತ್ರುಗಳೇ ನಿಮ್ಮ ಮಿತ್ರಗಳಾಗೋ ಸಾಧ್ಯತೆಗಳಿವೆ. ಯಾರು ನಿಮ್ಮನ್ನು ವಿರುದ್ಧ ಮಾಡ್ತಿರ್ತಾರೋ ಅವರೇ ನಿಮ್ಮ ಸ್ನೇಹಿತರಾಗೋ ಸಾಧ್ಯತೆಗಳಿವೆ.
ನಿಮಗೆ ಒಂಥರ ಮಲ್ಟಿ ಟ್ಯಾಲೆಂಟ್ ಒದಗೋ ಸಾಧ್ಯತೆ ಕೆಲವ್ರಿಗೆ ಇರುತ್ತೆ. ಅಂದರೆ ಎಲ್ಲ ರಂಗಗಳಲ್ಲೂ ನಿಮ್ಮ ಛಾಪನ್ನು ಮೂಡಿಸ್ಬೋದು. ಇಂಥ ಒಂದು ಅನುಕೂಲತೆಗಳು ಕೂಡ ಅದರಲ್ಲಿ ಇರುತ್ತೆ. ಹಾಗೆ ಈ ವೃಷಭ ರಾಶಿಯಲ್ಲಿ ಗುರು ಇರೋದ್ರಿಂದ ನಿಮಗೆ ಒಂದು ಅಧಿಕಾರಯುತವಾದ ಅವಕಾಶಗಳು ಕೂಡ ದೊರೆಯುತ್ತೆ. ಇವಿಷ್ಟು ಈ ವೃಷಭ ರಾಶಿಯವರಿಗೆ 2020ರಲ್ಲಿ ದೊರೆಯತಕ್ಕಂಥ ಒಂದು ಜ್ಯೋತಿಷ್ಯ ಫಲ, 2025ರಲ್ಲಿ ಸಿಗುವಂತ ಒಂದು ಜ್ಯೋತಿಷ್ಯ ಫಲ. ಇವಾಗ ಅಂದ್ರೆ ವೃಷಭ ರಾಶಿಯವರು ಏನೇ ಒಳ್ಳೆ ಕೆಲಸ ಮಾಡೋದಿದ್ರು ಜುಲೈ ಒಳಗಡೆ ಮಾಡ್ಕೊಂಡ್ರೆ ಅವ್ರಿಗೆ ಮಾಡಿದ್ದೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ, ಯಶಸ್ಸು ಸಿಗ್ತಾ ಹೋಗುತ್ತೆ. ನಿಮಗೆ ಉದಾಹರಣೆಗೆ ನೀವು ಸಂಬಳ ಬಂದಾಗ ಏನಾದ್ರು ಖರ್ಚು ಮಾಡೋಕ್ಕೆ ನಿಮ್ಮ ಕೈ ಪಾಕೆಟಲ್ಲಿ ಹಾಕಿ ದುಡ್ಡಿರುತ್ತೋ ಹಾಗೆ ಒಳಿತಿನ ಕಾಲದಲ್ಲಿ ನೀವು ಮಾಡ್ಕೊಂಡಾಗ ಹೆಚ್ಚು ಒಳಿತಾಗುತ್ತೆ. ಇಲ್ಲದೆ ಇದ್ರೆ ಜುಲೈ ನಂತರ ಮಾಡಿದ್ರೆ ನವೆಂಬರ್ವರೆಗೆ ಅದಕ್ಕಾಗಿ ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತೆ. ಹಾಗಾದ್ರೆ ಇವಾಗ ನಾವು ನೆಕ್ಸ್ಟ್ ಮಿಥುನ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ಅವರು ಯಾವ ರೀತಿ ಒಳ್ಳೇದಾಗುತ್ತೆ, ಅವರ ರಾಶಿಗೆ ಯಾವ ಥರ ಅದೃಷ್ಟ ಇದೆ ಅದನ್ನ ನೋಡೋದಾದ್ರೆ. ಹೌದಮ್ಮ, ಮಿಥುನ ರಾಶಿಯವರಿಗೆ ಒಂದು ರೀತಿ ಒಳಿತಿದೆ. ಏಕೆಂದರೆ ಈಗ ಶನಿ ಕುಂಭದಲ್ಲಿದ್ದಾರೆ, ಕುಂಭದಿಂದ ಮೀನಕ್ಕೂ ಬರ್ತಾರೆ. ಕುಂಭದಲ್ಲಿದ್ದಾಗ ವೃತ್ತಿಯಲ್ಲಿರ್ತಾರೆ, ವೃತ್ತಿಯಲ್ಲೇ ಇವರು ಪರಿಶ್ರಮಕ್ಕೆ ಬೆಲೆ ಸಿಗ್ತಾ ಹೋಗುತ್ತೆ. ಮೀನಕ್ಕೆ ಬಂದಾಗ ಆ ಬೆಲೆ ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅದು ಒಂದು ಕಬ್ಬಿಣದ ವ್ಯಾಪಾರಿಗಳಿಗೆ ಬಹಳಷ್ಟು ಲಾಭ. ಕಬ್ಬಿಣ ತಯಾರು ಮಾಡೋರಿಗೆ, ಉಕ್ಕು ತಯಾರು ಮಾಡೋರಿಗೆ, ಕಬ್ಬಿಣದ ವ್ಯವಹಾರ ಮಾಡೋರಿಗೆ ಇವರಿಗೆಲ್ಲ ಹೆಚ್ಚು ಲಾಭ ಸಿಗುತ್ತೆ. ಹಾಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ವಾರ್ಷಿಕ ಆದಾಯಗಳು ಕೂಡ ಸ್ವಲ್ಪ ಹೆಚ್ಚುತ್ತೆ. ಗುರು ವ್ಯಯದಲ್ಲಿದ್ದರೂ ಸಹ ಪರಿಶ್ರಮದಿಂದ ಬಂದ ಹಣ ಹೆಚ್ಚು ಬರ್ತದೆ. ನೀವು ಎಫ್ಡಿಲೆಲ್ಲೋ ದುಡ್ಡಿಟ್ಟಿರ್ತೀರ, ಆ ಟೈಮ್ ಮೆಚೂರ್ ಆಗುತ್ತಲ್ಲ, ಆ ರೀತಿ ನಿಮ್ಮ ಹಿಂದಿನ ಪರಿಶ್ರಮ ನಿಮಗೆ ಒಳಿತು ಮಾಡ್ತಾ ಹೋಗುತ್ತೆ. ಆಮೇಲೆ ಹಣ ವ್ಯವಹಾರಗಳನ್ನ ಕಮ್ಮಿ ಮಾಡಬೇಕು. ಲೇವಾದೇವಿ ಮಾಡೋದು ಈ ಥರದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಳ್ಳೆಯದು. ಯಾಕೆಂದರೆ ನೈಸರ್ಗಿಕ ಧನಕಾರಕ ಗುರು ವ್ಯಯದಲ್ಲಿರೋದ್ರಿಂದ ನಿಮ್ಮ ಹಣ ವ್ಯಯ ಕೊಟ್ಟೋಗುತ್ತೆ. ಹಾಗೆ ನೀವು ಹೆಚ್ಚು ದೈವ ಕಾರ್ಯಗಳು, ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಮಾಡ್ಬೋದು, ಇದೆಲ್ಲ ಹೆಚ್ಚು ಮಾಡ್ತೀರ. ಹಾಗೆ ಹಿಮ್ಮುಖ ಚಲನೆ ಅನುಸರಿಸಿದಾಗ ನಿಮಗೆ ಅನುಕೂಲತೆ ಹೆಚ್ಚಾಗುತ್ತೆ. ಕೆಲವರಿಗೆ ಹಿಮ್ಮುಖ ಚಲನೆ ಒಂದು ರೀತಿ ಅನುಕೂಲತೆ ಕಡಿಮೆ ಮಾಡಿದ್ರು ನಿಮಗೆ ಅನುಕೂಲತೆ ಹೆಚ್ಚಾಗುತ್ತೆ. ಆವಾಗ ನಿಂತಿದ್ದ ಕೆಲಸಗಳೆಲ್ಲ ಪುನರಾರಂಭ ಆಗುತ್ತೆ. ಯಾವುದೋ ಕೆಲಸ ಅರ್ಧದಲ್ಲಿ ನಿಲ್ಲಿಸಿರ್ತಾರೆ, ಅವೆಲ್ಲ ಆರಂಭ ಆಗಿ ಮುಂದುವರಿಯುತ್ತೆ. ಹಾಗೆ ನಿಮಗೆ ಸುಖದಲ್ಲಿ ಕೇತು ಇರೋದ್ರಿಂದ ಸಂಸಾರದಲ್ಲಿ ಧರ್ಮ ಜೀವನ ಅಂದರೆ ಒಬ್ಬರನ್ನೊಬ್ಬರು ಅನುಸರಿಸಿ ಮಾಡೋದು ಒಂದು ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಈ ರೀತಿ ನಿಮ್ಮ ಒಂದು ಸಂಸಾರದಲ್ಲೂ ಏಳಿಗೆಯನ್ನು ಕಾಣಬಹುದು, ವೃತ್ತಿಯಲ್ಲಿ ಏಳಿಗೆ ಕಾಣಬಹುದು, ನಿಮ್ಮ ವ್ಯವಹಾರಗಳಲ್ಲಿ ಏಳಿಗೆ ಕಾಣಬಹುದು, ಮತ್ತು ನಿಮ್ಮ ನಿಂತಿದ್ದ ಕೆಲಸಗಳು ಕೂಡ, ಅಂದರೆ ನಿಮ್ಮ ಆಶೋತ್ತರ ಏನೋ ಮಾಡಬೇಕು ಅಂತ ಇರ್ತೀರ, ಅದು ನಿಂತೋಗಿರುತ್ತೆ, ಅವೆಲ್ಲ ನಡೆಸ್ಬೋದು. ಇವಿಷ್ಟು ಮಿಥುನ ರಾಶಿಯವರಿಗೆ ಒಂದು ರೀತಿ 2020ರಲ್ಲಿ ಒದಗಬಹುದಾದ ಶುಭಾಶುಭ ಫಲಗಳು. ಗುರುಗಳೇ, ಹಾಗಾದ್ರೆ ಇವಾಗ ಮೇಷ, ಋಷಭ, ಮಿಥುನ ಈ ರಾಶಿಯವ್ರದ್ದೆಲ್ಲ ನೋಡಿದ್ವಿ. ಇನ್ನು ಕರ್ಕಾಟಕ ರಾಶಿಯವ್ರದ್ದು ನೋಡೋದಾದ್ರೆ ಅವರ ಒಂದು ರಾಶಿ ಭವಿಷ್ಯ, ರಾಶಿ ಫಲ ಯಾವ ರೀತಿ ಆಗಿದೆ 2025ರಲ್ಲಿ? ಕರ್ಕಾಟಕ ರಾಶಿಯವರಿಗೆ ರಾಶಿಯಾಧಿಪತಿ ಚಂದ್ರ, ಜಲರಾಶಿ ಅಂತ ಕರಿತೀವಿ. ಇಲ್ಲಿಂದ ಭಾಗ್ಯಸ್ಥಾನಕ್ಕೆ ಚಂದ್ರ ಹೋಗ್ತಾರೆ, ಅಲ್ಲ ಶನಿಯೇಶ್ವರ ಹೋಗ್ತಾರೆ. ಕರ್ಕಾಟಕದಿಂದ ಭಾಗ್ಯಸ್ಥಾನಕ್ಕೆ ಶನಿಯೇಶ್ವರ ಮಾರ್ಚಿನಲ್ಲಿ ಹೋಗ್ತಾರೆ. ಆ ಭಾಗ್ಯಕ್ಕೆ ಬಂದಾಗ ಈ ಭಾಗ್ಯ ಅನ್ನೋದು ನಾವೊಂದು ಉಪಶಬ್ದ, ಅಥವಾ ಇಂಗ್ಲೀಷಲ್ಲಿ ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಆರೋಗ್ಯ ಭಾಗ್ಯ, ಉದ್ಯೋಗ ಭಾಗ್ಯ, ವಿವಾಹ ಭಾಗ್ಯ, ಈ ಥರ ಹೇಳ್ತಾ ಹೋಗ್ತೀವಿ. ಆ ರೀತಿ ಒದಗುತ್ತದು. ಅವರ ಏನೇ ಪ್ರಯತ್ನಕ್ಕೆ ಒಂದು ಭಾಗ್ಯವಾಗಿ ಶನೀಶ್ವರ ಬರ್ತಾರೆ. ಹಾಗೆ ಎರಡನೇ ಸಂದರ್ಭಕ್ಕೆ ಗುರು ಲಾಭಾಧಿಪತಿ ಆಗಿರ್ತಾನೆ. ಅವರ ಈ ಎಲ್ಲ ಭಾಗ್ಯಗಳನ್ನು ಲಾಭವಾಗಿ ಕೊಡ್ತಾರೆ. ಈ ಲಾಭವು ಉಪಶಬ್ದ, ವಿದ್ಯಾಲಾಭ, ಧನ ಲಾಭ ಅಂತ ಹೇಳ್ತೀವಲ್ಲ, ಆ ರೀತಿ ಉಪಶಬ್ದ. ಎರಡೂ ಕಡೆ ನಿಮಗೆ ಭಾಗ್ಯ ಲಾಭ ಸೇರೋದ್ರಿಂದ ಹೆಚ್ಚು ಉತ್ತಮ ಫಲಿತಾಂಶವನ್ನು ಪಡಿತಾ ಹೋಗ್ತೀರ ಕರ್ಕಾಟಕ ರಾಶಿಯವರು. ಕರೆಕ್ಟ್. ಹಾಗೆ ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತವೆ. ಆದರೆ ಒಂದು ಎಚ್ಚರಿಕೆ, ಆಯ್ಕೆ ಮಾಡುವಾಗ ಸರಿಯಾಗಿ ಮಾಡಬೇಕು. ಆಯ್ಕೆ ವ್ಯತ್ಯಾಸ ಆದರೆ ನೀವು ಹೊಣೆಗಾರರಾಗ್ತೀರಾ. ಭಗವಂತ ಕೊಡ್ತಾನೆ, ಅದನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟದ ಕೊರತೆ ಸ್ವಲ್ಪ ಶನಿ ಹಿಮ್ಮುಖವಾದಾಗ ಆಗಬಹುದು, ಆದರೆ ದುರಾದೃಷ್ಟ ಖಂಡಿತ ಇಲ್ಲ. ಅದೃಷ್ಟದ ಕೊರತೆ ನಿಮ್ಗೆ ಎಷ್ಟೋ ಬರ್ತಿರುತ್ತೆ, ಅದು ಸ್ವಲ್ಪ ಕಮ್ಮಿ ಅನ್ನಿಸ್ಬೋದು, ಆದರೆ ಮತ್ತೆ ನವೆಂಬರ್ ನಂತರ ಅದು ಮುಂದುವರಿಯುತ್ತೆ. ಹಾಗೆ ಶನಿ 10ನೇ ಮನೆಯಲ್ಲೇ ಸಾಗೋದ್ರಿಂದ ವೃತ್ತಿ ಜೀವನದಲ್ಲಿ ಒಂದು ಪ್ರಮುಖ ಸ್ಥಾನ ಸಿಗ್ಬೋದು. ಇಲ್ಲಿ
ರಾಜಕೀಯವನ್ನೇ ವೃತ್ತಿಯಾಗಿ ಮಾಡ್ಕೊಂಡವ್ರಿಗೆ ಸ್ವಲ್ಪ ಅನುಕೂಲತೆಗಳು ಹೆಚ್ಚುತ್ತೆ. ಅವರಿಗೆ ಸ್ಥಾನಮಾನ ಆಶಿಸಿದ್ದು ಸ್ಥಾನಮಾನ ಸಿಗ್ಬೋದು, ಅಥವಾ ಅವ್ರದ್ದೇನೋ ರಾಜಕೀಯಕ್ಕೆ ಎಂಟರ್ ಆಗಕ್ಕೆ ಒಂದದ್ದು ಅವಕಾಶಗಳು ಸಿಗ್ಬೋದು. ಈ ಥರದ್ದೆಲ್ಲ ಅನುಕೂಲಗಳು ಸಿಗುತ್ತೆ. ಯಾಕೆ ಏನಂದರೆ ವೃತ್ತಿ ಮತ್ತು ಲಾಭ ಎರಡರದ್ದು ವೃತ್ತಿಯಾಧಿಪತಿ ಶನಿ ನೈಸರ್ಗಿಕವಾಗಿ ಅವನು ಲಾಭಕ್ಕೆ ಬಂದಿರೋದ್ರಿಂದ ಆ ಲಾಭಾಧಿಪತಿ ವೃತ್ತಿಯಿಂದ ಗುರು ಲಾಭದಲ್ಲಿದ್ದ ಗುರು ಕರ್ಮಯೋಗ ಸಂಯೋಗವಾಗಿ ಈ ವೃತ್ತಿಲೂ ಲಾಭ, ಧನದಲ್ಲೂ ಲಾಭ, ಮತ್ತು ಗುರು ಇಡೀ ಸಂಸಾರ ಅಂದರೆ ಒಂದು ಸಮಾಜಕ್ಕೆ ಏನು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ಕರ್ಕಾಟಕ ರಾಶಿ ಕೊಡ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಹೆಚ್ಚು ಸಮಾಜದಲ್ಲಿ ಗುರುತಿಸಲ್ಪಡ್ತಾರೆ ಅಂತ ತಿಳಿಸ್ಬೋದು. ಇವಾಗ ನಾವು 4 ರಾಶಿಗಳ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಇನ್ನೂ ಒಂದಷ್ಟು ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವಾಗ ಜ್ಯೋತಿಷಿ ಕಾರ್ಯಕ್ರಮದಲ್ಲಿ ಈಗೊಂದು ವಿರಾಮದ ನಂತರ ಜ್ಯೋತಿಶ್ರೀ ಕಾರ್ಯಕ್ರಮದಲ್ಲಿ ಗುರುಗಳಾದ ಡಾಕ್ಟರ್ MN ಲಕ್ಷ್ಮೀ ನರಸಿಂಹಸ್ವಾಮಿ ಗುರುಗಳ ಜೊತೆಗೆ ವರ್ಷ ಭವಿಷ್ಯ ಚರ್ಚೆಯನ್ನು ಮುಂದುವರಿಸೋಣ. ವಿರಾಮದ ನಂತರ ಜ್ಯೋತಿಶ್ರೀ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಇದೀಗ ನಾವು 4 ರಾಶಿ ಭವಿಷ್ಯವನ್ನು ತಿಳ್ಕೊಂಡ್ವಿ. ಹೊಸ ವರ್ಷ 2025 ಯಾವ ರಾಶಿಯವರಿಗೆ ಯಾವ ರೀತಿ ಫಲ ಇದೆ, ಅನುಕೂಲ ಇದೆ, ಅನಾನುಕೂಲ ಇದೆ, ಇದ್ರ ಬಗ್ಗೆ ಮತ್ತೊಂದಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಸಿಂಹ ರಾಶಿಯವರದ್ದು ನೋಡೋದಾದರೆ ಯಾವ ರೀತಿ ಇದೆ, ಅವರ ಒಂದು ಫಲಾನುಫಲಗಳು ಯಾವ ರೀತಿ ಆಗಿದೆ ತಿಳಿಸ್ಕೊಡಿ. ಸಿಂಹ ರಾಶಿಯವರಿಗೆ ಮಾರ್ಚಿವರೆಗೆ ಅವರ ರಾಶಿಯನ್ನು ಶನೀಶ್ವರ ನೋಡ್ತಾನೆ, ಅಲ್ಲಿಯೇ ಶುಕ್ರ ಕೂಡ ಇರ್ತಾನೆ. ಹಾಗಾಗಿ ಇವರಿಗೆ ಸಂವಹನದ ಕೊರತೆ, ಅಂದರೆ ಇವರು ಏನೋ ಉದ್ದೇಶ ಇಟ್ಕೊಂಡು ಮಾತಾಡ್ತಾರೆ, ಆ ಕೇಳಿಸ್ಕೊಳ್ಳೋರಿಗೆ ಆ ಉದ್ದೇಶ ವಿರುದ್ಧ ಆಗ್ಬೋದು, ಸಂವಹನದ ಕೊರತೆ ಕಾಣ್ಬೋದು. ಹೆಚ್ಚಿಗೆ ಮನೆಯಲ್ಲಿ ಮಾತಾಡುವಾಗ ಎಚ್ಚರದಿಂದ ಮಾತಾಡಿ. ನಿಮ್ಮ ಮಾತುಗಳು ವಿರುದ್ಧಾಂಶಗಳನ್ನು ಕೊಡಬಹುದು, ವಿರುದ್ಧ ಅರ್ಥಗಳನ್ನು ಕೊಡಬಹುದು. ನೀವು ತುಂಬಿದ ಸಭೆಯಲ್ಲಿ ಸಮೂಹದಲ್ಲಿ ಮಾತಾಡುವಾಗ ಬಹಳ ಎಚ್ಚರದಿಂದ ಮಾತಾಡಿ. ರಾಜಕೀಯ ಪಟುಗಳು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು, ಇಲ್ಲದೇ ಇದ್ದರೆ ಅವ್ರ ವಿರುದ್ಧ ಆಪಾದನೆಗಳು ಕೇಳಿ ಬರಬಹುದು, ಅಥವಾ ಏನೋ ಅವ್ರ ಮಾತಿನ ಅರ್ಥ ವಿರುದ್ಧಾರ್ಥವಾಗಿ ಅವ್ರ ವಿರುದ್ಧ ಜನಗಂಗುಳಿ ಆಗಬಹುದು. ಇದನ್ನು ಎಚ್ಚರಿಕೆ ಇಟ್ಕೊಳ್ಳಿ. ನಿಮಗೆ ಈ ಮಾರ್ಚ್ನಿಂದ ಸ್ವಲ್ಪ ನವೆಂಬರ್ವರೆಗೆ ಉತ್ತಮ ಫಲಿತಾಂಶಗಳು ಕಡಿಮೆ ಇರುತ್ತವೆ, ಇರಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಹಣ, ಅದೃಷ್ಟ ಒದಗೋದು ಯಾವ್ದಾರು ಇವೆಲ್ಲ ಕಡಿಮೆ ಇರುತ್ತೆ. ವೃತ್ತಿಯಲ್ಲೂ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಬೆಲೆ ಸಿಗದೇ ಇರೋ ಸಾಧ್ಯತೆಗಳಿರುತ್ತೆ. ಆದರೆ ಜುಲೈ 9ಕ್ಕೆ ಗುರು ಸಹ ಅಸ್ತಂಗತನ ಆಗ್ಬಿಡ್ತದೆ. ಆವಾಗ ನಿಮಗೆ ಸ್ವಲ್ಪ ಈ ನಿಮ್ಮ ಗುರುತಿಸುವಿಕೆ ಅಂದರೆ ನಿಮ್ಮನ್ನು ಐಡೆಂಟಿಫೈ ಮಾಡೋದು ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗುತ್ತೆ. ನೀವೆಷ್ಟೇ ಪ್ರಬುದ್ಧರಾಗಿ ಕೆಲಸ ಮಾಡಿದರೂ ಸಹ
ನಿಮ್ಮ ಗುರುತಿಸುವಿಕೆ ಕಡಿಮೆ ಆಗುತ್ತೆ. ಜುಲೈ 9ರ ನಂತರ ಅದನ್ನ ಸ್ವಲ್ಪ ಎಚ್ಚರದಿಂದ ನೋಡ್ಕೊಳ್ಳಿ. ಅಂದ್ರೆ ನೀವು ಯಾವ ರೀತಿ ಹೇಳಿದ್ರೆ ನನ್ನ ಐಡೆಂಟಿಟಿ ಉಳ್ಕತ್ತೆ ಅನ್ನೋದನ್ನ ನೀವು ನೋಡಬೇಕು. ನಿಮ್ಮ ವೃತ್ತಿಲಾಗಲಿ, ವ್ಯಾಪಾರದಲ್ಲಾಗಲಿ, ಅಥವಾ ನಿಮ್ಮ ವೈಯಕ್ತಿಕ ಸಂಸಾರದಲ್ಲಾಗಲಿ, ಜನಸಮೂಹದಲ್ಲಾಗಲಿ ವೆರಿ ಪರ್ಟಿಕ್ಯುಲರ್ ಆಗಿ, ಅಂದರೆ ಪ್ರಮುಖವಾಗಿ ನೀವು ಯಾವುದಾದ್ರೂ ವೃತ್ತಿ ಅಧಿಪತಿ ಅಥವಾ ವ್ಯಾಪಾರದಲ್ಲಿ ಉತ್ತಮ ಸ್ಥಾನ ಹೊಂದಿದ್ದವರಾದರೆ ನೀವು ಹೇಳಬೇಕಾದ ಡಿಸಿಷನ್ಸ್ ಅಂದರೆ ನಿರ್ಧಾರಗಳನ್ನು ಸರಿಯಾಗಿ ತಿಳಿಸಿ. ಇಲ್ಲದರೆ ಆ ನಿರ್ಧಾರ ವಿರುದ್ಧಾರ್ಥವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಸ್ ಆಗ್ಬೋದು. ಅದರಿಂದ ಅದನ್ನು ಸ್ವಲ್ಪ ಎಚ್ಚರದಿಂದ ಕಾಪಾಡಿಕೊಳ್ಳಿ. ನಂತರ ವೃತ್ತಿ ಸಂಬಂಧದಲ್ಲಿ ಅದೃಷ್ಟ ಅಥವಾ ಫಲಿತಾಂಶ ಕಡಿಮೆ ಆದರೂ ನಿಮ್ಮ ಸ್ವಯಂ ಪ್ರೇರಣೆಯಿಂದ ಪಡಿಬಹುದು. ನಿಮ್ಮ ವೈಯಕ್ತಿಕ ಶ್ರಮ ಹೆಚ್ಚು ಮಾಡಿಕೊಂಡಾಗ ಇದನ್ನು ಒಂದು ರೀತಿ ಅನುಸರಿಸ್ಕೊಳ್ಬಹುದು. ಹಾಗೆ ನಿಮ್ಮ ಸ್ನೇಹಿತರು, ಅದರಲ್ಲೂ ಮುಖ್ಯವಾಗಿ ಯಾರು ಹೊಸ ಮದುವೆ ಆಗಿರೋರು ಇರ್ತಾರಲ್ಲ, ಅವರು ಬಹಳ ಎಚ್ಚರದಿಂದ ಮಾತಾಡಬೇಕು. ಎಚ್ಚರ ಅಂದರೆ ಒಂದು ನಾನು ಏನು ಹೇಳ್ತಿದ್ದೀನಿ ಅವ್ರಿಗೆ ಅದು ತಲುಪ್ತಿದೆಯಾ ಅನ್ನೋದು ಎಚ್ಚರದಿಂದ ನೋಡ್ಕೋಬೇಕು. ಅವರಿಂದ ಬರ್ತಿರೋದು ನಿಮಗೇನು ತಲುಪ್ತೇವೆ ವಿಚಾರ ಮಾಡಿ. ಯಾಕೆಂದರೆ ಜೀವನದಲ್ಲಿ ಮೊದಲ ಭಾಗದಲ್ಲಿ ಮೊದಲು ಒಂದು 6 ತಿಂಗಳು ಹೊಂದಾಣಿಕೆ ಬಹಳ ಮುಖ್ಯ. ಆವಾಗ ಈ ಮಾತು ಸಂವಹನ ಬಹಳ ಮುಖ್ಯವಾಗಿರುತ್ತೆ. ಹೀಗೆ ಈ ಸಂವಹನದ ಕೊರತೆಯನ್ನು ಎದುರಿಸ್ಕೊಂಡ್ಬಿಟ್ರೆ ಇವ್ರಿಗೆ ಅಷ್ಟು ತೊಂದರೆ ಆಗಲ್ಲ. ಈ ತೊಂದರೆಗಳೆಲ್ಲ ಸ್ವಲ್ಪ ಅನುಕೂಲವಾಗಿ ಒದಗಿ ಬರುತ್ತೆ. ಆದರೆ ವೈಯಕ್ತಿಕ ಶ್ರಮ ಹೆಚ್ಚು ಬೇಕಾಗುತ್ತೆ ಇವರಿಗೆ. ಮತ್ತು ಇವರಿಗೆ ಆದಾಯದ ಮಟ್ಟ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಇವ್ರಿಗೋಸ್ಕರ ಅಥವಾ ಇವ್ರ ಕುಟುಂಬಕ್ಕೋಸ್ಕರ ಸ್ವಲ್ಪ ದೈವ ದರ್ಶನ ಅಥವಾ ದೈವ ಕಾರ್ಯ ಮಾಡುವಂಥ ಒಂದು ಹವ್ಯಾಸ ಬರುತ್ತೆ ಇವರಿಗೆ. ಅದನ್ನು ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭೂಮಿ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ರಿಯಲ್ ಎಸ್ಟೇಟ್ನವ್ರಿಗೆ ಅಥವಾ ಈ ಮಧ್ಯವರ್ತಿಯಾಗಿ ಭೂಮಿ ಇವರಿಗೆ ಸ್ವಲ್ಪ ಆದಾಯ ಜಾಸ್ತಿ ಆಗುತ್ತೆ. ಇವಿಷ್ಟು ಈ ಸಿಂಹರಾಶಿಯವರಿಗೆ ಆಗ್ತಕ್ಕಂಥ ಶುಭಾಶುಭ ಫಲಗಳು. ಇವಾಗ ನಾವು ಕನ್ಯಾ ರಾಶಿಯವ್ರನ್ನ ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಯಾವ ರೀತಿ ಫಲಾನುಫಲಗಳಿದೆ? 2025 ಅವರಿಗೆ ಯಾವ ರೀತಿ ಬದಲಾವಣೆಗಳನ್ನು ತರುತ್ತೆ ಕನ್ಯಾ ರಾಶಿಯವರಿಗೆ? ಕನ್ಯಾ ರಾಶಿಯವರಿಗೆ ಮಾರ್ಚ್ ನಂತರ ಅಷ್ಟೊಂದು ಅನುಕೂಲವಾಗಿರಲ್ಲ. ಶನಿ ಮೀನಕ್ಕೆ ಬಂದರೆ ಅಷ್ಟು ಅನುಕೂಲವಾಗಿಲ್ಲ. ಆದರೆ ಮಾರ್ಚಿಗೆ ಮುಂಚೆ ಇವರಿಗೆ ಶತ್ರುಧ್ವಂಸ ಮಾಡೋ ಶಕ್ತಿ ಇರುತ್ತೆ. ಇವ್ರ ಹಿತಶತ್ರುಗಳು ಯಾರು, ಇವರು ಒಳಶತ್ರುಗಳು ಯಾರು, ಎದುರುಗಡೆ ಬಂದು ಎದುರಿಸೋ ಶತ್ರುಗಳು, ಇವ್ರನ್ನೆಲ್ಲ ಧ್ವಂಸ ಅಂದರೆ ಶತ್ರುಗಳನ್ನು ನಿವಾರಣೆ ಮಾಡ್ಕೊಳ್ಳೋ ಒಂದು ಅಧಿಕಾರ ಮತ್ತು ಆಲೋಚನೆ ಇವರಿಗೆ ಒದಗಿ ಬರುತ್ತೆ. ಹಾಗೆ 7ನೇ ಮನೆಯಲ್ಲಿ ಶನಿ ಬರ್ತಾನೆ ಮಾರ್ಚ್ ನಂತರ. ಮತ್ತು 10ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ರಾಹು ಮತ್ತು ಕೇತು ಬಂದ್ಬಿಟ್ಟಾಗ, ಜನ್ಮದಲ್ಲಿ ಕೇತು ಬಂದಾಗ ಏನಾಗುತ್ತೆ ಅಂದರೆ ಇವರಿಗೆ 7ನೇ ಮನೆ ರಾಹು ಅಂದರೆ ಸಂಗಾತಿ ವಿಷಯದಲ್ಲಿ ಸ್ವಲ್ಪ ಇವ್ರಿಗೂ ಏನೋ ವ್ಯತ್ಯಾಸದ ಭಾವನೆಗಳು ಬರಬಹುದು. ಮನೋನಿಗ್ರಹ ತುಂಬ ಮುಖ್ಯ. ನಮ್ಮ ಎಲ್ಲ ಆಲೋಚನೆಗಳಿಗೆ ನಮ್ಮ ಮನಸ್ಸೇ ಕಾರಣ. ನಾವು ಅಮೃತ ನೋಡಿದಾಗ ಅದು ಅಮೃತವಾಗಿ ಕಾಣುತ್ತೆ, ವ್ಯತ್ಯಾಸವಾಗಿ ನೋಡಿದಾಗ ವ್ಯತ್ಯಾಸಗಳು. ಹಾಗಾಗಿ ಮನೋನಿಗ್ರಹ ನಾವು ನೋಡೋ ರೀತಿನ ಸರಿಯಾಗಿ ಬೆಳೆಸ್ಕೊಂಡ್ರೆ ಸ್ವಲ್ಪ ಒಳಿತಾಗುತ್ತೆ ಇವರಿಗೆ. ಆದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಇರುತ್ತೆ. ವಿದ್ಯಾರ್ಥಿಗಳಿಗೆ ಅವ್ರು ಏನು ಎಫರ್ಟ್ ಹಾಕ್ತಾರೆ ಅದಕ್ಕೆ ಸಾಕಷ್ಟು ಫಲಿತಾಂಶಗಳು ಬರುತ್ತೆ. ಆಮೇಲೆ ವ್ಯತಿರಿಕ್ತ ಫಲಿತಾಂಶ ಅಂದರೆ ಸಡನ್ನಾಗಿ ಯಾವುದೋ ಒಳ್ಳೇದಾಗ್ಬಿಡೋದು, ಸಡನ್ನಾಗಿ ಕೆಟ್ಟದಾಗೋದು, ಅಂದರೆ ತಕ್ಷಣದಲ್ಲಿ ಫಲಿತಾಂಶ ವ್ಯತ್ಯಾಸಗಳಾಗೋದು ಆಗ್ಬೋದು. ಜುಲೈ 13ರಿಂದ ಶನಿ ಹಿಮ್ಮುಖ ಚಲನೆ ಬರೆದಾಗ ನಿಮ್ಮ ಸಮೃದ್ಧಿ ಕೊರತೆ, ನಿಮಗೇನೋ ಇನ್ವರ್ಡ್ ಬರುತ್ತಲ್ಲ ಇನ್ಕಮ್ಮು ಅಥವಾ ನಿಮಗೆ ಆದಾಯ ಬರೋದು ಕಡಿಮೆ ಆಗ್ಬೋದು. ಆದ್ದರಿಂದ ನೀವು ಸ್ವಲ್ಪ ಅದನ್ನು ಮೊದಲೇ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ರೆ, ತೂಗಿಸಿದರೆ ನಿಮ್ಮ 1 ವರ್ಷದ ಜೀವನ ಸರಿಯಾಗುತ್ತೆ. ಆದರೆ ನಿಮಗೆ ಗುರು ಭಾಗ್ಯದಲ್ಲಿದ್ದಾರೆ, ಅಂದರೆ ಹಿರಿಯರ ಸಹಕಾರ, ಕುಲದೇವರ ಆಶೀರ್ವಾದ ಇವೆಲ್ಲ ಒದಗುತ್ತೆ. 6ನೇ ಮನೆ ಶನಿ ಇದ್ದಾಗ ನಿಮ್ಮ ಹಳೇ ಬಾಕಿಗಳು ಯಾವ್ದಾದ್ರು ಸಾಲ ಕೊಟ್ಟಿರೋದಿದ್ದರೆ ಇದೆಲ್ಲ ವಸೂಲಿ ಮಾಡ್ಕೊಳ್ಳೋಕ್ಕೊಂದು ಉತ್ತಮ ಅವಕಾಶ ಸಿಗುತ್ತೆ. ಇವುಗಳನ್ನು ನೀವು ಸರಿಯಾಗಿ ಆಯಾ ಕಾಲಘಟ್ಟದಲ್ಲಿ ಬಳಸಿದಾಗ ನಿಮಗೆ ಇಡೀ ವರ್ಷ ಒಂದು ರೀತಿ ಸುಸ್ಥಿತಿಯಲ್ಲಿ ಹೋಗುವ ಒಂದು ಅವಕಾಶ ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಇವಿಷ್ಟು ಕನ್ಯಾ ರಾಶಿಯವರ ಶುಭಾಶುಭ ಫಲಗಳು 2025ರಲ್ಲಿ ಯಾವ ರೀತಿ ಇರುತ್ತೆ ಅವ್ರದ್ದು. ಇನ್ನು ನಾವು ತುಲಾ ರಾಶಿಯವರ ಭವಿಷ್ಯವನ್ನು ನೋಡೋದಾದರೆ 2025 ಹೊಸ ವರ್ಷ ಅವರ ಒಂದು ಬಾಳಿಗೆ ಯಾವ ರೀತಿ ಶುಭವನ್ನು ತರಲಿದೆ? ತುಲಾ ರಾಶಿಯವರಿಗೆ ಆರಂಭದಲ್ಲೇ ಶುಭ ಅಂತ ಹೇಳ್ಬೋದು ನಾನು. ಕಾರಣ ಏನು ಅಂದರೆ ಶನೇಶ್ವರ ಅವರಿಗೆ 6ನೇ ಮನೇಲಿರ್ತಾನೆ.
ಈ ಶನೇಶ್ವರ 6ನೇ ಮನೇಲಿದ್ದಾಗ ಅವ್ರಿಗೂ ಸಹ ಶತ್ರುಧ್ವಂಸ, ಅವ್ರನ್ನ ಟೀಕೆ ಮಾಡೋರು ಯಾರು ಅಂತ ಪತ್ತೆ ಮಾಡ್ಬೋದು, ಅವ್ರಿಗೆ ತೊಂದರೆ ಕೊಡೋರು ಯಾರು ಅಂತ ಪತ್ತೆ ಮಾಡ್ಕೊಂಡು ಅವ್ರನ್ನ ನಿವಾರಣೆ ಮಾಡ್ಕೋಬೋದು, ಇದೆಲ್ಲ ಸಿಗುತ್ತೆ. ಇಲ್ಲಿ ನಿಮಗೆ ಹಣ ಮತ್ತು ಸಂಬಂಧಗಳಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ. ಕಾರಣ ಏನು ಅಂದರೆ ಗುರು ನಿಮಗೆ ಅಷ್ಟಮದಲ್ಲಿದ್ದರೂ ಅನಿರೀಕ್ಷಿತ ಧನಾಗಮನ ಕೊಡ್ತಾನೆ. ಅಂದರೆ ನಿಮ್ಮ ನಿರೀಕ್ಷೆಯಲ್ಲಿರಲ್ಲ, ಬರುತ್ತೆ. ಹಾಗೆ ಛಾಯಾಗ್ರಹಗಳಾದ ರಾಹು ನಿಮಗೆ ಸಪ್ತಮದಲ್ಲಿರೋದ್ರಿಂದ ವಿದೇಶದಲ್ಲಿರೋರಿಗೆ ಆದಾಯ ಹೆಚ್ಚುತ್ತೆ, ವಿದೇಶಕ್ಕೆ ಹೋಗಬೇಕು ಅನ್ನೋರಿಗೆ ಅನುಕೂಲತೆಗಳು ಒದಗುತ್ತೆ, ವಿದೇಶದಲ್ಲಿ ಹೋಗಿ ಇರೋರಿಗೆ ಹೆಚ್ಚಿನ ಸವಲತ್ತುಗಳು ಸಿಗುತ್ತೆ. ಹಾಗೆ ಯಾವುದೋ ಒಂದು MNC ಕಂಪ್ನಿಲಿ ಇರ್ತೀರ, ಇನ್ನೊಂದು ಅದಕ್ಕಿಂತ ಉತ್ತಮವಾದ MNC ಕಂಪ್ನಿ ನಿಮಗೆ ಉದ್ಯೋಗ ಸಿಗ್ಬೋದು. ಅಂದರೆ ವಿದೇಶಿ ಕಂಪ್ನಿಗಳಲ್ಲಿ ಆದಾಯ ಹೆಚ್ಚು ಮಾಡ್ಕೊಳ್ಳೋಕೆ ಒಂದು ವ್ಯವಸ್ಥೆ ಆಗುತ್ತೆ. ಇದು ನಿಮಗೆ ರಾಹುವಿನಿಂದ ಒದಗ್ತಕ್ಕಂಥ ಫಲ. ಗುರು ಸಹ ಅಸ್ತಂಗತನ ಆಗೋದ್ರಿಂದ ಮಧ್ಯದಲ್ಲಿ, ಅಂದರೆ ಜೂನ್ 9ಕ್ಕೆ ಅಸ್ತಂಗತನ ಆಗೋದ್ರಿಂದ ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ಬೋದು. ನಿಮಗೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗ್ಬಿಡ್ಬೋದು. ನಿಮಗೆ ಯಾವುದೋ ಒಂದು ಆದಾಯದ ಮೂಲನ ಒಂದು ಖರ್ಚಿಗೋಸ್ಕರ ಇಟ್ಟಿದ್ರೆ ಅದು ಅದಕ್ಕೆ ಖರ್ಚಾಗದೆ ಬೇರೆ ಖರ್ಚಿಗೆ ಹೋಗುವ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ಹಣವನ್ನು ಸರಿಯಾಗಿ ನಿರ್ವಹಣೆ ಮಾಡಿರಿ. ನಾನು ಈ ಉದ್ದೇಶಕ್ಕೆ ಇಟ್ಟಿದ್ದೀನಿ, ಈ ಉದ್ದೇಶಕ್ಕೆ ಖರ್ಚಾಗಬೇಕು ಅನ್ನೋದು ಅವನು ನಿರ್ಬಂಧ ಮಾಡ್ಕೊಂಡು ಮಾಡಿದ್ರೆ ಹಣ ವ್ಯತ್ಯಾಸ ಆಗೋದು ಕಮ್ಮಿ ಆಗುತ್ತೆ. ಪ್ರೀತಿ ಪ್ರೇಮ ವಿಷಯದಲ್ಲಿರೋರಿಗೆ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಇದೆ. ಯಾವುದೋ ಒಂದು ಸಣ್ಣ ಮಾತಿನಿಂದ ಹಿನ್ನಡೆ ಆಗುತ್ತೆ. ಆದ್ದರಿಂದ ಈ ಸಂಗಾತಿ ಜೊತೆ ಮಾಡತಕ್ಕಂಥ ವ್ಯವಹಾರಗಳಲ್ಲಿ ಎಚ್ಚರವಾಗಿರಿ. ಇದು ನಿಮಗೆ ಅನುಕೂಲತೆಗಳನ್ನು ಒದಗಿಸ್ಕೊಡುತ್ತೆ. ಇದರಲ್ಲಿ ಏನು ಒಂದು ನಿಮಗೆ ಸೂಚನೆ ಅಂದರೆ, ನಿಮ್ಮ ಹಿರಿಯರು ನಿಮ್ಮ ಬೆಂಬಲವಾಗಿ ನಿಲ್ತಾರೆ. ನಿಮಗೆ ಧನುರಾಶಿಯಲ್ಲಿರ್ತಕ್ಕಂಥ ರವಿ ನಿಮಗೆ ಯಾವತ್ತೂ ಹಿರಿಯರ ಬೆಂಬಲವನ್ನು ಸೂಚಿಸ್ತಾ ಹೋಗ್ತಾನೆ. ಹಾಗಾಗಿ ನಿಮಗೆ ಜನಸಮೂಹದಲ್ಲಿ ಹಿರಿಯರು ಅಥವಾ ಎಲ್ಲೋ ಒಂದು ರೀತಿ ಕೋರ್ಟ್ ಕಚೇರಿಗಳಲ್ಲಿ ಜಯ, ಇದೆಲ್ಲ ನಿಮಗಾಗುತ್ತೆ. ಇವಿಷ್ಟು ತುಲಾರಾಶಿಯವರ ಒಂದು 2025 ಶುಭಾಶುಭ ಫಲಗಳು. ಅಂದರೆ ತುಲಾರಾಶಿಯವರಿಗೆ ಧನಾಗಮನವು ಕೂಡ ಅನಿರೀಕ್ಷಿತವಾಗಿ ಬರುತ್ತೆ, ಖರ್ಚುಗಳು ಕೂಡ ಅದೇ ರೀತಿ ಅನಿರೀಕ್ಷಿತವಾಗಿ ಆಗ್ತಾ ಹೋಗುತ್ತೆ. ಅಂದರೆ ಅವರು ಯಾವಾಗ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಇಟ್ಕೊಂಡಿರ್ತಾರೋ ಆ ಒಂದು ಗಮನದಲ್ಲಿ ಇಟ್ಕೊಂಡು ಆ ಒಂದು ಕೆಲಸಗಳಿಗೆ ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು ಅನ್ನೋ ರೀತಿ ಇದೆ ಅವರ ಒಂದು ಆದಾಯ ಮತ್ತು ಖರ್ಚು ಎರಡೂ ಸಮನಾಗಿರುತ್ತೆ. ನೀವು ಹೊಂದಿಸ್ಕೊಂಡು ಮಾಡಿದ್ರೆ ಖರ್ಚು ಕಮ್ಮಿ ಮಾಡಿಕೊಂಡು ಆದಾಯನ ಉಳಿಸ್ಕೋಬಹುದು ಅಂತ ಅದರ ಅರ್ಥ. ಗುರುಗಳೇ, ಹಾಗಾದರೆ ಇವಾಗ ನಾವು ತುಲಾ ರಾಶಿಯವರ ಭವಿಷ್ಯವನ್ನು ನೋಡಿದ್ವಿ. ಇನ್ನು ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಹೇಗಿದೆ? ವೃಶ್ಚಿಕ ರಾಶಿಯವರಿಗೆ ರಾಶಿಲೇ ಬುಧ ಇರ್ತಾನೆ. ಅಂದರೆ ವ್ಯವಹಾರ ಗ್ರಹ, ಬುದ್ಧಿವಂತ ಗ್ರಹ, ವ್ಯಾಪಾರಿ ಗ್ರಹ, ಗಣಿತ ಗ್ರಹ ಅಂತ ಕರಿತೀವಿ. ಈ ವ್ಯವಹಾರ ಮಾಡೋಕಲೇ ಅವರಿಗೆ ಒದಗಿಬಿಡುತ್ತಾಗ ಆರಂಭದಲ್ಲಿ 5ನೇ ಮನೆಯಲ್ಲಿ ಶನೇಶ್ವರ ಬರೋದ್ರಿಂದ, ಅಂದರೆ ಮಾರ್ಚಿಂದ ಬರೋದ್ರಿಂದ ಪೂರ್ವ ಪುಣ್ಯದಲ್ಲಿ ಏನೇನು ಶ್ರಮ ಹಾಕಿರ್ತಾರೆ ಅದನ್ನು ವ್ಯವಹಾರ ರೀತಿ ಪರಿವರ್ತನೆ ಮಾಡ್ಕೋಬೋದು. ಯಾವುದೋ ಒಂದು ವ್ಯವಹಾರಕ್ಕೆ ಇವರು ಕೈ ಹಾಕಬೇಕು ಅಂತಿರ್ತಾರೆ, ಅವಕಾಶ ಸಿಕ್ಕಿರಲ್ಲ, ಅಂಥ ಅವಕಾಶಗಳು ತೆರೆಯಲ್ಪಡುತ್ತೆ. ಅಂಥ ಅವಕಾಶಗಳಲ್ಲಿ ಇವ್ರಿಗೊಂದು ಸ್ಥಾನಮಾನ ಸಿಗುತ್ತೆ. ಇದನ್ನು ಅನುಸರಿಸ್ಕೋಬಹುದು. ಎರಡನೇದು, ವೃತ್ತಿ ಮತ್ತು ಹಣದ ಸಂಬಂಧದಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು. ಯಾತಕ್ಕೆ ಅಂದರೆ ಪೂರ್ವ ಪುಣ್ಯ ಶನಿ ಇವ್ರಿಗೆ ಅನುಕೂಲ ಮಾಡ್ತಾನೆ, ಋಣದ ರಾಹು ಅನುಕೂಲ ಮಾಡ್ತಾನೆ. ಹಾಗೆ ಇವ್ರಿಗೆ ಗುರು ನೇರವಾಗಿ ವೃಶ್ಚಿಕ ರಾಶಿನೇ ನೋಡೋದ್ರಿಂದ ನಿಮ್ಮನ್ನು ಅನುಕೂಲತೆಗಳನ್ನು ಒದಗಿಕೊಡ್ತಾನೆ. ಹಾಗೆ ಇವ್ರ ಬಗ್ಗೆ ಒಂದು ಧಾರ್ಮಿಕ ಭಾವನೆ, ಒಂದು ಗೌರವ ಸಮಾಜದಲ್ಲಿ ಡೆವಲಪ್ ಆಗುತ್ತೆ. 11ನೇ ಮನೆ ಕೇತು ಗೌರವವನ್ನು ಇವರಿಗೆ ತಂದು ಒದಗಿಸ್ತಾರೆ. ಇವರು ಅಥವಾ ಇವ್ರ ಕುಟುಂಬದವ್ರ ಬಗ್ಗೆ ಒಂದು ಗೌರವ ಸ್ಥಾನ ಕೂಡ ಸಿಗುತ್ತೆ. ಇದು ಈ ವೃಶ್ಚಿಕ ರಾಶಿಯವರಿಗೆ ಗುರುವಿಂದ ಸಿಗ್ತಕ್ಕಂಥ ಒಂದು ಫಲಿತಾಂಶ. ಆದರೆ ಶನೇಶ್ವರನ ಹಿಮ್ಮುಖ ಚಲನೆ ಬಂದಾಗ ಜುಲೈ 28ರಿಂದ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಎಚ್ಚರಿಕೆ ತಗೋಬೇಕಾಗುತ್ತೆ. ಖರ್ಚನ್ನ ಏಕಾಏಕಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಅದು ಅಗತ್ಯ ಇದೆಯಾ ಇಲ್ವಾ ಅನ್ನೋದು ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಗುರುವಿನ ಸ್ಥಾನ ಅಸ್ತಂಗತನಾದಾಗ ಕೂಡ ನಿಮ್ಗೆ ಕೊಟ್ಟ ಹಣ ಮುಳುಗ್ಬಿಡ್ಬೋದು. ಅದರಿಂದ ಹಣದ ಹರಿವು ಆಗೋದಕ್ಕಿಂತ ನಿಮ್ಮಿಂದ ಹೊರಹರಿವು ಆಗಿಬಿಡುತ್ತೆ. ಆ ಬಗ್ಗೆ ನೋಡ್ಕೊಳ್ಳಿ, ಇದು ನಿಜವಾಗಿ ನಮಗೆ ಬೇಕಾ ಬೇಡವಾ ಅನ್ನೋದನ್ನು ಆಲೋಚನೆ ಮಾಡಿ. ಶುಕ್ರ ಅಸ್ತಂಗತನಾಗ್ತಾನೆ ಯಾವಾಗ? ಶುಕ್ರ ಈ ಅವಧಿಯಲ್ಲಿ ಅಂದರೆ
ಮಾರ್ಚ್ 28ರ ಒಳಗಿನ ಅವಧಿಯಲ್ಲಿ ಶುಕ್ರ ಅಸ್ತಂಗತನಾಗ್ತಾನೆ. ಆಗ ಸಂಗಾತಿ ಜೊತೆ ಸ್ವಲ್ಪ ಸಂಘರ್ಷ ಬರಬಹುದು. ಅಂದರೆ ಏನೋ ಕೋಪ ತಾಪಗಳನ್ನು, ಒಂದು ರೀತಿ ಒಂದು ಸೂಕ್ತ ಶಬ್ದ ಅಂದರೆ ಸಂಸಾರದಲ್ಲಿ ಸ್ವಲ್ಪ ಕಾವೇರಿದ ವಾತಾವರಣ ಇರುತ್ತೆ. ಇಬ್ಬರು ಅನುಸರಿಸ್ಕೊಂಡು ಒಂದೆರಡು ಸತಿ ತಾಳ್ಮೆ ತಗೊಂಡ್ಬಿಟ್ರೆ ಸಂಸಾರ ಸುಗಮವಾಗಿ ನಡೆಯುತ್ತೆ. ವ್ಯವಹಾರಗಳಲ್ಲೂ ಅಷ್ಟೇ, ಎಲ್ಲಿ ನೀವು ಸ್ಥಾನಭದ್ರತೆ ಇರುತ್ತೋ ಅಲ್ಲಿ ನಿಮ್ಮ ಮಾತನ್ನು ಸರಿಯಾಗಿ ಅಥಾರಿಟಿವಾಗಿ ಹೇಳಿದ್ರೆ, ಅಂದರೆ ಅಧಿಕಾರಿತವಾಗಿ ಹೇಳಿದ್ರೆ ನಿಮಗೆ ಅದರ ಫಲಿತಾಂಶ ಉತ್ತಮವಾಗಿ ಬರುತ್ತೆ. ಹಾಗಾಗಿ 2-3 ಎಚ್ಚರಿಕೆ ಇವರಿಗೆ. ಒಂದು, ಮಾತನಾಡುವಾಗ ಕುಟುಂಬದಲ್ಲಿ, ಎರಡನೇದು ವ್ಯವಹಾರ ಮುಖ್ಯಸ್ಥರಾಗಿರುವಾಗ ಮಾತನಾಡುವಾಗ, ಮತ್ತು ಸಮೂಹದಲ್ಲಿ ಎಚ್ಚರಿಕೆ ಸ್ವಲ್ಪ ತಗೊಂಡ್ರೆ ಇವರು ಉತ್ತಮ ಜೀವನವನ್ನು ಸಾಗಿಸೋಕ್ಕೆ ತುಂಬ ಅವಕಾಶಗಳಿವೆ. ಇವಿಷ್ಟು ವೃಶ್ಚಿಕ ರಾಶಿಯವರ ಶುಭಾಶುಭ ಫಲಗಳು. ಜ್ಯೋತಿಷಿ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ. ವಿರಾಮದ ನಂತರ ಜ್ಯೋತಿಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳಾದಂತಹ ಡಾಕ್ಟರ್ MN ಲಕ್ಷ್ಮೀ ನರಸಿಂಹಸ್ವಾಮಿ ಗುರುಗಳು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ವರ್ಷ ಭವಿಷ್ಯದ ಚರ್ಚೆಯನ್ನು ಮುಂದುವರಿಸೋಣ. ಗುರುಗಳೇ, ಈಗ ನಾವು ಧನುಷ್ ರಾಶಿಯವ್ರದ್ದು ಹೇಗಿದೆ ಈ ವರ್ಷದ ಫಲಾನುಫಲಗಳು? 2025 ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಅನುಕೂಲಕ್ಕಿಂತ ಅನಾನುಕೂಲ ಕೊಡಿಸಿದೆ. 25ರ ಒಳಗೆ ಇವರು ಒಂದು ರೀತಿ ತಮ್ಮ ಪರಾಕ್ರಮ, ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರೂವ್ ಮಾಡ್ಕೋಬೋದು. ಅಂದರೆ ತಾವು ಅದನ್ನು ಸ್ಥಿತ್ಯಂತರ ಮಾಡ್ಕೋಬೋದು. ಅಂದರೆ ಯಾವ ರೀತಿ ಕ್ರೀಡಾಪಟುಗಳು ಅವರೇನೋ ಒಂದು ಕಾಂಪಿಟೇಷನ್ಗೆ ಹೋಗಬೇಕು ಅಥವಾ ಒಂದು ಸ್ಪರ್ಧೆಗೆ ಭಾಗವಹಿಸಬೇಕು ಅಂದರೆ ಈ ಮಾರ್ಚ್ 25ರೊಳಗೆ ನಡೆಯತಕ್ಕಂಥ ಸ್ಪರ್ಧೆಗಳಲ್ಲಿ ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಎಲ್ಲರ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶಗಳು ಒದಗಿ ಬರುತ್ತೆ. ಅದರ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು. ಕ್ರೀಡಾಪಟುಗಳು, ಸಾಹಸ ಕಲಾವಿದರುಗಳು ಮತ್ತು ಕುಸ್ತಿಪಟುಗಳು ಇವರಿಗೆಲ್ಲ ಸ್ವಲ್ಪ ಅಲ್ಲಿವರೆಗೆ ತುಂಬ ಅನುಕೂಲ ಇರುತ್ತೆ. ಆದರೆ ಮೀನರಾಶಿಗೆ ಹೋದಾಗ ಇವರು ಸಾಮರ್ಥ್ಯ ತೋರಿಸಿದರೂ ಅದನ್ನು ಪರಿಗಣನೆ ಆಗದೇ ಇರಬಹುದು. ಹಾಗಾಗಿ ಈ ಒಂದು ವೃತ್ತಿಲಿರೋರು ತಮ್ಮ ಸಾಮರ್ಥ್ಯವನ್ನು ಹೊರಹಚ್ಚಕ್ಕೆ ಈ ಜೂನ್ ಒಳಗಡೆ ಹೆಚ್ಚು, ಜುಲೈ 9ರೊಳಗಡೆ ಹೆಚ್ಚು ಪ್ರಯತ್ನ ಪಡೋದು ಒಳ್ಳೆಯದು. ಛಾಯಾಗ್ರಹಗಳ ಛಾಯೆ ಹೆಚ್ಚು ಬೀಳೋದ್ರಿಂದ ಅಭಿವೃದ್ಧಿ ಕಾರ್ಯಗಳಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶ ಬರುತ್ತೆ. ಇಲ್ಲಿ ಛಾಯಾಗ್ರಹಗಳು ಯಾವುದು? ರಾಹು ಮತ್ತು ಕೇತುಗಳು. ಇವನ್ನ ಛಾಯಾಗ್ರಹಗಳು ಅಂತ ಕರಿತೀವಿ. ಹಾಗೆ ಹಣದ ಹರಿವು ಉತ್ತಮ ಆಗಿಲ್ಲದೆ ಇದ್ದರೂ ಸಹ ನಿಮಗೆ ಲಗ್ನಾತ್ರವಿ ಇರೋದನ್ನು ವಿವೇಚನಾ ಶಕ್ತಿ ಕೊಡ್ತಾನೆ. ಈ ಹಣವನ್ನು ಹೇಗೆ ಬಳಸಬಹುದು, ಈ ಹಣವನ್ನು ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದು ಸಿಗುತ್ತೆ. ಆದರೆ ಒಂದು ಒಳಿತೇನು ಅಂದರೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಯಾವುದೇ ಹಣ ಇರಲಿ, ಅದು ಸಹಾಯಧನ ಆಗಲಿ, ಇವರು ಹಳೆ ಬಾಕಿ ಇರಲಿ, ಇವರು ಬರಬೇಕಾಗಿರೋ ಮಾಶಾಸನ ಆಗಲಿ, ಈ ಥರ ಹಣಗಳೆಲ್ಲ ಹರಿದು ಬಂದ್ಬಿಡುತ್ತೆ. ಆ ಒಂದು ಉತ್ತಮ ಅವಕಾಶ ಇದೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಗುರು ಮತ್ತು ಶನಿಗಳು ನಿಮಗೆ 6ನೇ ಮನೆ ಮತ್ತು 4ನೇ ಮನೆಗೆ ಬರೋದ್ರಿಂದ 6ನೇ ಮನೆ ಗುರು ಪ್ರಲೋಭನೆ ಕೊಡ್ತಾನೆ ನಿಮಗೆ. ಯಾವುದ್ರಲ್ಲ ಇನ್ವೆಸ್ಟ್ ಮಾಡಿಬಿಡೋಣ, ತುಂಬ ಜಾಸ್ತಿ ಬರುತ್ತಂತೆ,
ಇನ್ಯಾವುದಕ್ಕೋ ಹೂಡಿಕೆ ಮಾಡಿಬಿಟ್ರೆ ನಮಗೆ ಹೆಚ್ಚು ಆದಾಯ ಸಿಗುತ್ತಂತೆ. ಆದ್ದರಿಂದ ಈ ಹೂಡಿಕೆ ವಿಚಾರಗಳಲ್ಲಿ ಪರಾಮರ್ಶೆ ಮಾಡಿ. ನಿಮ್ಮನ್ನು ಪ್ರಲೋಭಿಸಿ ಜನ ಬಂದೇ ಬರ್ತಾರೆ ನಿಮ್ಮ ಹತ್ರಕ್ಕೆ, ಏನೇನೋ ಬಣ್ಣ ಬಣ್ಣದ ಮಾತಾಡಿ ನಿಮ್ಮ ಹಣ ದೋಚಿಬಿಡ್ತಾರೆ. ಆದ್ದರಿಂದ ಇದನ್ನು ಎಚ್ಚರಿಕೆ ತಗೊಳ್ಳಿ. ಆದರೆ ರವಿ ನಿಮಗೆ ರಾಶಿಲಿರೋದ್ರಿಂದ ವಿವೇಕ ಕೊಡ್ತಾನೆ. ವಿವೇಕನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ನೀವು ಏನು ಹಣ ಹೂಡ್ತಿದ್ರೆ ಅದಕ್ಕೆ ಸೂಕ್ತವಾಗಿದೆಯಾ ಅನ್ನೋದು ಎಚ್ಚರಿಕೆ ತಗೊಳ್ಳಿ. ಹೆಚ್ಚಿನ ವೆಚ್ಚಗಳು ಈ ಶನಿ ಹಿಮ್ಮುಖ ಚಲನೆಯಲ್ಲಿ ಬರುತ್ತೆ. ಅನಿರೀಕ್ಷಿತ ವೆಚ್ಚಗಳು ಅಂದರೆ ಏನೋ ಒಂದು ನಿಮ್ಮ ವಾಹನಗಳು ವ್ಯತ್ಯಾಸ ಆಗಿಬಿಡ್ಬೋದು, ಅದಕ್ಕೆ ಹೆಚ್ಚು ಖರ್ಚು ಬರ್ಬೋದು, ಅಥವಾ ನಿಮ್ಮ ಆಸ್ತಿ ವ್ಯವಹಾರಗಳಲ್ಲಿ ಹೆಚ್ಚಿನ ದಂಡ ಶುಲ್ಕ ಕಟ್ಟಬೇಕಾಗಬಹುದು. ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ನಿಮಗೆ ಸ್ವಲ್ಪ ಜಯದ ಕಡೆ ವಾಲಿದ್ರೂ ಆ ನಿಗದಿತ ಮೊತ್ತ ನೀವೇನೋ ಅಪೇಕ್ಷೆ ಮಾಡಿರ್ತೀರ ಅದು ಬರಲ್ಲ. ಆದರೆ ನೀವು ಕಟ್ಟಬೇಕಾದ ಬಂದಾಗ ಹೆಚ್ಚು ಕಟ್ಟಬೇಕಾಗತ್ತೆ. ಇದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಇರಲಿ. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭ ಫಲಕ್ಕಿಂತ ಶ್ರಮಕ್ಕೆ ತಕ್ಕ ಫಲ ಅಂತ ಹೇಳ್ತೀವಿ. ಅವರು ಹೆಚ್ಚು ಎಫರ್ಟ್ ಹಾಕಿದ್ರೆ, ಹೆಚ್ಚು ಶ್ರಮ ವಹಿಸಿದರೆ ಹೆಚ್ಚಿನ ಫಲಿತಾಂಶ ಪಡಿಬೋದು. ಸ್ವಲ್ಪ ಶ್ರಮ ಕಮ್ಮಿ ಮಾಡಿದ್ರೆ ಶ್ರಮ ಕಡಿಮೆ ಆಗುತ್ತೆ, ಅವ್ರಿಗೂ ಫಲಿತಾಂಶದಲ್ಲೂ ಕಮ್ಮಿ ಆಗುತ್ತೆ. ಇವಿಷ್ಟು ಈ ಧನುರಾಶಿಯವರ ಶುಭಾಶುಭ ಫಲಗಳು. ಇನ್ನು ನಾವು ಮಕರ ರಾಶಿಯವರ ಒಂದು ಶುಭಾನುಫಲಗಳನ್ನ ನೋಡೋದಾದರೆ ಅವ್ರಿಗೆ ಯಾವ ರೀತಿಯಾಗಿ ಒಳ್ಳೆಯದಾಗುತ್ತೆ, ಈ ವರ್ಷ ಯಾವ ರೀತಿ ಒಂದು ಹೊಸ ಹುರುಪನ್ನು ತರುತ್ತೆ ಅಂತ ನೋಡೋದಾದರೆ ಮಕರ ರಾಶಿಯವರಿಗೆ, ಮಕರ ರಾಶಿಯವರಿಗೆ ರಾಶ್ಯಾಧಿಪತಿನೇ ಶನೇಶ್ವರ. ಹಾಗಾಗಿ ಆ ರಾಶ್ಯಾಧಿಪತಿ ಆ ರಾಶಿಯವರಿಗೆ ಹೆಚ್ಚು ಹಾನಿ ಮಾಡೋದಿಲ್ಲ. ಇದು ಮೊದಲನೇದು. ನಮ್ಮ ಮನೆಗೆ ನಾವೇ ಕಲ್ಲು ಹೊಡ್ಕೊಳ್ಳಲ್ಲ, ಆ ರೀತಿ ಒಂದು ಜ್ಯೋತಿಷ್ಯದ ಹೇಳಿಕೆ ಇದು. ಹಾಗೆ ಇವರಿಗೆ ಶನೇಶ್ವರ ದ್ವಿತೀಯದಲ್ಲಿದ್ದು ಮಾರ್ಚಿವರೆಗೆ ಸ್ವಲ್ಪ ಧನ ಕಮ್ಮಿ ಇರುತ್ತೆ. ಆದರೆ ಶುಕ್ರನ ಸಂಯೋಗದಿಂದ ಉಪವೃತ್ತಿಯಿಂದ ಧನ ಪಡಿಬೋದು. ಯಾವುದೋ ಒಂದು ವೃತ್ತಿಲಿ ಧನ ಕಮ್ಮಿ ಆದರೆ ಬೇರೆ ವೃತ್ತಿಯಿಂದ ಇನ್ನೊಂದು ಸ್ವಲ್ಪ, ಅಂದರೆ ಡ್ಯುಯಲ್ ಇನ್ಕಮ್, ಆದಾಯ ಇರುತ್ತೆ, ದ್ವಿಗುಣ ಆದಾಯ ಇರುತ್ತೆ. ಈ ಒಂದು ಸಾಧ್ಯತೆಗಳು ಇವರಿಗಿರುತ್ತೆ. ಹಾಗೆ ಮೂರನೇ ಮನೆಗೆ ಹೋದಾಗ ಇವರ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹೊರಹಚ್ಚಕ್ಕೆ ಅನುಕೂಲ ಆಗುತ್ತೆ. ಬಂಧುಗಳ ಬಗ್ಗೆ ಏನು ಅಭಿಪ್ರಾಯ ಇರುತ್ತೆ, ಬಂಧುಗಳನ್ನು ಒಗ್ಗೂಡಿಸೋದು, ಮತ್ತು ಬಂಧುಗಳ ನಡುವೆ ಒಂದು ಸಂಬಂಧವನ್ನು ಸುಧಾರಣೆ ಮಾಡ್ಬೋದು. ಅಧಿಕಾರಯುತದಲ್ಲ ಇರೋರ್ಗಂತೂ ತುಂಬ ಉತ್ತಮ. ಅವ್ರೇನೋ ಒಂದು ಮಾತು ಹೇಳಿದ್ರೆ ಗೌರವಗೆಲ್ಲ ಒಬ್ಬೆ ಮಾಡಬೇಕು, ಆ ಒಂದು ಸ್ಥಾನ ಸಿಗುತ್ತೆ ಇವ್ರಿಗೆ. ಅಂದರೆ ಭಯ ಮಿಶ್ರಿತ ಗೌರವ ಅಂತ ಹೇಳ್ತೀನಿ. ತಾಳಪ್ಪ ಅವ್ರು ಹೇಳಿದ್ದಾರೆ ಮಾಡಲೇಬೇಕು ನಾವು ಅಂದರೆ ಒಂದು ಎಚ್ಚರಿಕೆಯನ್ನು ಕೂಡ ಅದರೊಳಗಿರುತ್ತೆ ಅವ್ರ ಮಾತಲ್ಲಿ. ಆ ರೀತಿ ಇದು ಬಳಸ್ಕೋಬೋದು. ಅಧಿಕಾರಯುತದಲ್ಲಿರೋರಿಗೆ ತುಂಬ ಅನುಕೂಲ. ಹಾಗೆ ರಾಜಕೀಯದವ್ರಿಗೆ ತಮ್ಮ ಶತ್ರುಗಳು ಅಥವಾ ತಮ್ಮ ಎದುರಾಳಿಗಳನ್ನ ಮಟ್ಟ ಹಾಕೋಕ್ಕೆ ಅಥವಾ ಜನಬೆಂಬಲನ ಅವ್ರ ಕಡೆಯಿಂದ ಇವ್ರು ಪಡ್ಕೊಳ್ಳೋಕ್ಕೆ ಒಂದು ಅನುಕೂಲಕರವಾದ ಸನ್ನಿವೇಶ ಅಥವಾ ದಾರಿ ಒದಗಿ ಬರ್ಬೋದು. ರಾಹುಕೇತುಗಳು ನಿಮಗೆ ಸ್ವಲ್ಪ ಸುಖ ಸಂತೋಷವನ್ನು ಕೊಡ್ತಾರೆ. ಸುಖ ಸಂತೋಷದಿಂದ ನಿಮಗೆ ಸ್ವಲ್ಪ ಅನುಕೂಲಗಳು ಹೆಚ್ಚಾಗ್ಬೋದು. ಹಣದ ಹರಿವು ಉತ್ತಮವಾಗಿಲ್ಲದೆ ಇದ್ದರೂ ಸಹ ನಿಮಗೆ ಅದನ್ನು ನಿಭಾಯಿಸಿ ಶಕ್ತಿ ಕೊಟ್ಬಿಡ್ತಾನೆ ಭಗವಂತ. ಅದನ್ನು ಹೇಗೆ ನಿಭಾಯಿಸಿ ಮುನ್ನುಗ್ಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ನಿಮ್ಮಲ್ಲಿ ಆ ಕಲೆ ಬಂದ್ಬಿಡುತ್ತೆ. ಗುರು ನಿಮಗೆ ಹೆಚ್ಚು ಸಂತೋಷವನ್ನು ಕೊಡ್ತಾನೆ, ಏಕೆಂದರೆ ಪೂರ್ವ ಪುಣ್ಯದಲ್ಲಿದ್ದಾನೆ. ವಿದ್ಯಾರ್ಥಿಗಳು ನಿರೀಕ್ಷೆಗೆ ಮೀರಿದ ಫಲಿತಾಂಶ ಪಡಿಬಹುದು. ಅವರೇನೋ 80% ಬರುತ್ತೆ ಅಂದರೆ ಅವ್ರಿಗೆ 99 ಬಂದ್ಬಿಡ್ಬೋದು. ಅಂಥ ಒಂದು ಅನುಕೂಲತೆ ಇದೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್ ತಗೋತಾರಲ್ಲ, IAS IPS ಅವ್ರಿಗೆಲ್ಲ ಬಹಳ ಉತ್ತಮವಾದ ಕಾಲ ಆಗ್ಬಿಡುತ್ತೆ ಇದು. ಈ ಕಾಲದಲ್ಲಿ ಅವ್ರು ಮಾಡಿದ್ರೆ ಆ ಅದೃಷ್ಟಗಳು ಒದಗಿ ಬರುತ್ತೆ. ಶುಕ್ರ ನಿಮಗೆ 5ನೇ ಮನೆ ಮತ್ತು 10ನೇ ಮನೆ ಅಧಿಪತಿ. ವಾರ್ಷಿಕ ಆದಾಯವನ್ನು ಸಮತೂಕ ಮಾಡಿಬಿಡ್ತಾನೆ. 1-2 ತಿಂಗಳು ಕಡಿಮೆ ಬರ್ಬೋದು, 1-2 ತಿಂಗಳು ಜಾಸ್ತಿ ಬರ್ಬೋದು. ಒಟ್ಟಾರೆ ಆದಾಯದಲ್ಲಿ ಒಂದು ಸುಸ್ಥಿತಿಯನ್ನು ಕೊಟ್ಬಿಡ್ತಾನೆ, ಕಾಪಾಡ್ಬಿಡ್ತಾನೆ. ಈ ಶುಕ್ರನಿಂದ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾಲುದಾರರು ಅಥವಾ ನಿಮ್ಮ ಒಟ್ಟು ಕುಟುಂಬದ ವ್ಯವಹಾರದಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಲಾಭ ಆಗೋ ಥರ ಒಂದು ಅವಕಾಶಗಳು ಒದಗಿ ಬರುತ್ತೆ. ಇದನ್ನು ನಿಮ್ಮ ಜಾಣ್ಮೆಯಿಂದ ಬಳಸ್ಕೊಳ್ಳಿ. ರಾಜಯೋಗ ಇದೆ ಅಂತ ಸುಮ್ಮನೆ ಕೂತ್ರೆ ಆಗಲ್ಲ. ನಿಮ್ಮ ಪ್ರಯತ್ನ ಇದ್ದರೆ ಯೋಗ ನಿಮ್ಮ ಹತ್ರ ಬರುತ್ತೆ. ಹಾಗೆ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಉತ್ತಮ ಫಲಿತಾಂಶವನ್ನು ಗಳಿಸ್ಬಿಡ್ಬೋದು. ನೀವು ಗುರು ಮತ್ತು ಈ ಬುಧನಿಂದ
ಹೆಚ್ಚು ಹಣ ದೊರೆಯತಕ್ಕಂಥ ಮಾರ್ಗೋಪಾಯಗಳನ್ನು ಕಂಡುಕೋಬೋದು. ಇದು ನಿಮಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮಗೆ ನೈಸರ್ಗಿಕವಾಗಿ ಶನಿಯ ಹಣ ಕಡಿಮೆ ಮಾಡಿದ್ರು ಬೇರೆ ಮೂಲದಿಂದ ಗುರು ಮತ್ತು ಬುಧ ನಿಮಗೆ ಆದಾಯವನ್ನು ಹೆಚ್ಚು ಮಾಡಿಕೊಡ್ತಾರೆ. ಈ ಹೆಚ್ಚಿನ ಆದಾಯವನ್ನು ಕಡಿಮೆ ಆದಾಯಕ್ಕೆ ಹೊಂದಿಸ್ಕೊಂಡಾಗ ನಿಮ್ಮ ಹಣಕಾಸಿನ ಸ್ಥಿತಿ ಸುಸ್ಥಿತಿಲಿರುತ್ತೆ. ಹಾಗೆ ಮಕ್ಕಳ ಬಗ್ಗೆ ಒಳ್ಳೆ ವಾರ್ತೆಗಳು ಕೇಳ್ಬೋದು. ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ತಗೊಂಡ್ರು ಅಂತಲೋ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರು ಅಂತಲೋ, ಮಕ್ಕಳು ಎಲ್ಲ ಉದ್ಯೋಗದಲ್ಲಿ ಸೇರ್ಕೊಂಡ್ರು ಅಂತ, ಈ ಥರ ಮಕ್ಕಳ ಬಗ್ಗೆ. ಆಮೇಲೆ ಸಂತಾನ ಅಪೇಕ್ಷೆ ಮಾಡ್ತಿರ್ತಾರಲ್ಲ, ಅವ್ರಿಗೆ ಸಂತಾನಕ್ಕೆ ಶುಭ ಸೂಚನೆ ಖಂಡಿತ ಸಿಗೋ ಸಾಧ್ಯತೆ ಇದೆ. ಇವಿಷ್ಟು ಮಕರ ರಾಶಿಯವರ ಶುಭಾಶುಭ ಫಲಗಳು. ಇನ್ನು ಮಕರ ರಾಶಿಯವ್ರದ್ದು ಯಾವ ರೀತಿ ಇದೆ ಶುಭಾನುಫಲಗಳು ಅಂತ ನೋಡಿದ್ವಿ. ಇನ್ನು ನಾವು ಕುಂಭ ರಾಶಿಯವರಿಗೆ ಯಾವ ರೀತಿ ಇದೆ ಈ 2025 ಹೊಸ ವರ್ಷ, ಅವರ ಬಾಳಿಗೆ ಯಾವ ರೀತಿ ಬೆಳಕಾಗುತ್ತೆ ಅಂತ ನೋಡೋದಾದರೆ, ಕುಂಭರಾಶಿಯವರಿಗೆ ಸ್ವಲ್ಪ ಮಧ್ಯಮ ಫಲಿತಾಂಶ ಅಂತ ಹೇಳ್ಬೋದು. ಕಾರಣ ಏನು ಅಂದರೆ ರಾಶಿಲೇ ಶನೇಶ್ವರ ಇರ್ತಾನೆ, ಹಾಗೆ ಅವನು 2ನೇ ಮನೆಗೆ ಮೂವ್ ಆಗ್ತಾನೆ, ಧನ ಕುಟುಂಬದ ಮನೆಗೆ. ಹಾಗಾಗಿ ಇವರ ಪ್ರಯತ್ನ 100% ಇದ್ದರೆ ಫಲಿತಾಂಶ 75%ಗೆ ಎಂಡ್ ಆಗ್ಬಿಡುತ್ತೆ. ಮಿತಿ ಮೀರಿದ ಪ್ರಯತ್ನ ಅಂತಂದ್ರೂ ಅಷ್ಟಕ್ಕೆ ಎಂಡ್ ಆಗುತ್ತೆ. ಅಂದರೆ ಮಧ್ಯಮ ಫಲಿತಾಂಶ ಡೆಫಿನೆಟ್ ಆಗಿರುತ್ತೆ ಇವರಿಗೆ ಎಲ್ಲ ರೀತಿಯಲ್ಲಿ. ಗುರು 4ನೇ ಮನೆಯಿಂದ ಕುಟುಂಬ ಸೌಖ್ಯ ಚೆನ್ನಾಗಿ ಕೊಡ್ತಾನೆ. ಕುಟುಂಬದಲ್ಲಿ ಮಕ್ಕಳು ಅಭಿವೃದ್ಧಿ, ಮನೆತನದ ಅಭಿವೃದ್ಧಿ, ಸ್ಥಿರಾಸ್ತಿ ಮಾಡ್ಕೊಳ್ಳೋದು, ಸ್ಥಿರಾಸ್ತಿಯನ್ನು ಬೆಳೆಸೋದು, ಸ್ಥಿರಾಸ್ತಿ ಮೇಲೆ ಹಣ ಹೂಡೋದು, ಇದೆಲ್ಲ ಆಗುತ್ತೆ. ಯಾರು ಸ್ಥಿರಾಸ್ತಿ ಸೈಟು ಮನೆ ಮಾಡಬೇಕು ಅಂತ ಒಂದು ಆಕಾಂಕ್ಷೆ ಇರುತ್ತೆ ಅವರು ಈ ಪ್ರಯತ್ನವನ್ನು ಮುಂದುವರಿಸೋದು ಒಳ್ಳೆಯದು. ಅವ್ರಿಗೆ ಅನುಕೂಲಕರವಾಗಿ ಗುರು ಇರೋದ್ರಿಂದ ನಿಮ್ಮ ಆಸ್ತಿಗೆ ದಾರಿ ಮಾಡಿಕೊಡ್ತಾನೆ, ಆಸ್ತಿ ಕೊಳ್ಳಕ್ಕೆ ಹಣಕ್ಕೂ ದಾರಿ ಸಿಗುತ್ತೆ ನಿಮಗೆ. ಎರಡೂ ಇರೋದ್ರಿಂದ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಹೋಗ್ತಾನೆ. ಹಾಗೆ ವರ್ಷದ ವಿಷಯದಲ್ಲಿ ಬಂದಾಗ ಸಮೃದ್ಧಿಗಾಗಿ ಗುರು ನಿಮಗೆ ಸ್ವಲ್ಪ ಸಹಕಾರ ಸಿಗುತ್ತೆ. ಗುರು ಅಸ್ತಂಗತನಾದರೂ ಅಷ್ಟೊಂದು ಕೆಡಕು ನಿಮ್ಗೆ ಆಗಲ್ಲ. ಆದರೆ ಶನಿಯೇಶ್ವರನ ಹಿಮ್ಮುಖ ಚಲನೆ ಆದಾಗ ಪುನಃ ಈ ರಾಜಕೀಯದಲ್ಲಿರೋರಿಗೆ ತಕ್ಷಣದ ಸ್ಥಾನಮಾನಗಳು ದೊರಕ್ಬಿಡ್ಬೋದು. ಜುಲೈ ಶನಿ ಅಸ್ತಂಗತನ ಆದಾಗ ತಕ್ಷಣದ ಸ್ಥಾನಮಾನ ಒದಗುತ್ತೆ ಅವ್ರಿಗೆ. ಅನಿರೀಕ್ಷಿತವಾಗಿ ಅವರ ಅಪೇಕ್ಷಣೆ ಪಟ್ಟಿರಲ್ಲ ಅಥವಾ ಅವ್ರ ಊಹೆನೂ ಇರಲ್ಲ, ಅಂಥ ಸ್ಥಾನಮಾನಗಳು ದೊರಕಬಹುದು. ಆದರೆ ಶುಕ್ರ 29 ಜೂನ್ನಿಂದ ಅಸ್ತಂಗತನಾದ್ದರಿಂದ ವಿವಾಹ ಪ್ರಯತ್ನ ಮಾಡೋರು ಸ್ವಲ್ಪ ಪ್ರಯತ್ನ ಮುಂದುವರಿಸಿ ಅಂತ ಹೇಳ್ತೇನೆ. ಮುಂದುವರಿಸಿದಾಗ ವಿವಾಹ ಸಂಬಂಧಗಳು ಒದಗಬಹುದು. ಹಾಗೆ ಗುರು ಸೌಖ್ಯದಲ್ಲಿ ನಿಮ್ಮ ಸಂಸಾರದ ಮನೆಯಲ್ಲಿರೋದ್ರಿಂದ ಕುಟುಂಬ ಸೌಖ್ಯ ಕೊಡಬಹುದು. ಇದು ಒಂದು ರೀತಿ. ಆದರೆ ನೀವು ಪ್ರೀತಿ ಪ್ರೇಮಗಳಲ್ಲಿದ್ದವರಾದರೆ ಈ ಶುಕ್ರ ಅಸ್ತಂಗತನಿದ್ದಾಗ ಹೆಚ್ಚು ಮಾತಾಡದೇ ಇರೋದು ಒಳ್ಳೆಯದು. ಸಂಗಾತಿ ಜೊತೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೆಯದು. ಯಾಕೆಂದರೆ ನಿಮ್ಮ ಮಾತೇ ನಿಮ್ಮ ಪ್ರೀತಿ ಪ್ರೇಮಿಗಳನ್ನು ವ್ಯತ್ಯಾಸ ಮಾಡುವ ಒಂದು ಸಂದರ್ಭಗಳು ಒದಗುತ್ತೆ. ಆದ್ದರಿಂದ ಆ 1.5 ತಿಂಗಳ ಕಾಲ ಸ್ವಲ್ಪ ಎಚ್ಚರದಿಂದ ಇದ್ದು ಮಾತಾಡಿ. ಆದರೆ ಬಹಳ ದಿನಗಳಿಂದ ಸ್ಥಾನಮಾನ ಬಯಸ್ತಿರ್ತಾರೆ ಯಾರು, ಅವರು ಒದಗುತ್ತೆ. ದ್ವಿತೀಯದಲ್ಲಿ ಬಂದಾಗ ಕುಟುಂಬದ ಹಿರಿಕರು ಅಥವಾ ಊರಲ್ಲಿ ನ್ಯಾಯ ಪಂಚಾಯತಿ ಮಾಡೋರ್ಗೊಂದು ಸ್ಥಾನ, ಇಂಥ ಒಂದು ಸ್ಥಾನಗಳು ಕೆಲವರಿಗೆ ಅನಾವಶ್ಯಕವಾಗಿ ಒದಗಿ ಬಂದ್ಬಿಡುತ್ತೆ. ಅದನ್ನು ಸರಿಯಾಗಿ ನಿಭಾವಣೆ ಮಾಡಿದ್ರೆ ನಿಮಗೆ ಮುಂದುವರಿಯುವ ಅವಕಾಶಗಳು ಕೂಡ ಇರುತ್ತೆ. ಸಾಂಪ್ರದಾಯಿಕ ಕೃಷಿ ಮಾಡೋರಿಗೆ ತುಂಬ ಬೆಲೆ ಬಂದ್ಬಿಡುತ್ತೆ. ಅವ್ರ ವಸ್ತುಗಳು ಜನ ಅವ್ರು ಇರೋ ಜಾಗದಲ್ಲೇ ಕೊಂಡ್ಕೊಂಡು ಹೋಗ್ತಾರೆ, ಹೆಚ್ಚು ದುಡ್ಡು ಸಿಗುತ್ತೆ. ಶನೇಶ್ವರನಿಂದ ದುಡ್ಡು ಕಮ್ಮಿ ಆದರೂ ಸಂಪ್ರದಾಯಬದ್ಧವಾದ ಕಾರ್ಯಗಳು, ಯಾರೋ ಭರತನಾಟ್ಯ ಕಲಿಸೋರು, ಯಾರೋ ಸಾಂಪ್ರದಾಯಿಕ ಕೃಷಿ ಮಾಡೋರು, ಯಾರೋ ದೇವಾಲಯಗಳ ಬಗ್ಗೆ ವಿವರಣೆ ಕೊಡೋರು, ಯಾರೋ ಈ ರಂಗಕಲೆಗಳನ್ನು ಕಲಿಸೋರು, ಈ ಏನು ಸಂಪ್ರದಾಯಗಳನ್ನು ತಿಳಿಸ್ತಾ ಹೋಗ್ತಾರಲ್ಲ ಅವ್ರಿಗೆ ಆದಾಯಕ್ಕೆ ಕೊರತೆ ಇರಲ್ಲ. ಇವಿಷ್ಟು ಕುಂಭರಾಶಿಯವರ ಶುಭಾಶುಭ ಫಲಗಳನ್ನು. ಇನ್ನು ಕೊನೆಯದಾಗಿ ನಾವು ಮೀನ ರಾಶಿಯವ್ರದ್ದು ಯಾವ ರೀತಿ ಇದೆ ಅವರ ಒಂದು ರಾಶಿ ಫಲ 2025ರಲ್ಲಿ ಅಂತ ನೋಡೋದು. ಯಾಕಂದರೆ ಇಲ್ಲಿವರೆಗೂ ನಾವು 11 ರಾಶಿಗಳ ಫಲಾನುಫಲಗಳನ್ನು ನೋಡ್ಕೊಂಡು ಬಂದ್ವಿ ಯಾವ ರೀತಿಯಾಗಿರುತ್ತೆ ಅಂತ. ಇವಾಗ ಕೊನೆಯದಾಗಿ ಮೀನ ರಾಶಿಯವರ ಒಂದು ಫಲಾನುಫಲಗಳು ಯಾವ ರೀತಿಯಾಗಿದೆ? ಮೀನರಾಶಿಯವರಿಗೆ ಶನೈಶ್ಚರ ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ. ಯಾಕೆ ಅಂದರೆ ಅವರೀಗ ಸಾಡೆ ಸಾತಿ ಮಧ್ಯಮ ಹಂತಕ್ಕೆ ಬರ್ತಾ ಇದ್ದಾರೆ. ಈ ಮಧ್ಯಕ್ಕೆ ಬಂದಾಗ ಅವರು ಹೆಚ್ಚು ಪರೀಕ್ಷೆಗೆ ಒಳಗಾಗ್ತಾರೆ. ಹೆಚ್ಚು ಕಷ್ಟ ಇರುತ್ತೆ ಅನ್ನೋದ್ರ ಬದಲು ನಾನು ಪರೀಕ್ಷೆಗೆ ಒಳಗಾಗ್ತಾರೆ ಅಂತ ಹೇಳ್ತೀನಿ. ವ್ಯಯದಲ್ಲಿ ಶನೈಶ್ಚರ ಇದ್ದಾಗ ನಿಮಗೆ ಸಂಬಂಧಗಳು ವ್ಯಯ ಆಗ್ಬೋದು, ಬಂಧುಗಳ ನಡುವೆ ವ್ಯಯ ಆಗ್ಬೋದು, ಸಂಬಂಧಗಳು ನಿಮ್ಮ ಒಡ ಹುಟ್ಟಿದವ್ರ ಜೊತೆ ಸ್ವಲ್ಪ ಸಂಬಂಧಗಳು ಕಡಿಮೆ ಆಗ್ಬೋದು.
ರಾಜಕೀಯದವ್ರಿಗೆ ಸ್ಥಾನದ ಹಿನ್ನಡೆ ಆಗ್ಬೋದು, ಯಾವುದೋ ಒಂದು ಪೊಸಿಷನ್ ಇರ್ತಾರೆ, ಆ ಸ್ಥಾನದಿಂದ ಅವರು ಸ್ವಲ್ಪ ಕೆಳಗಿಳಿಯಬೇಕಾದಂಥ ಸಂದರ್ಭ ಬರಬಹುದು. ಈ ಎಚ್ಚರಗಳನ್ನು ಸ್ವಲ್ಪ ತಗೋಬೇಕಾಗುತ್ತೆ ಈ ರಾಶಿಯವರು. ವೃತ್ತಿಯಲ್ಲಿ ಹಣದಲ್ಲಿ ಅಂಥ ಒಳಿತು ಇರಲ್ಲ. ವೃತ್ತಿಲೇನಾಗುತ್ತೆ ಅಂದರೆ ನಿಮ್ಮ ಮಾಡಿದ ಕೆಲಸಗಳು ಗಮನಕ್ಕೆ ಬರೋಲ್ಲ, ಅಥವಾ ನಿಮ್ಮ ಕೆಲಸಗಳನ್ನು ಬೇರೆಯವ್ರು ಹೇಳಿಕೊಂಡು ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ಯಾರೋ ಒಬ್ಬ ಕ್ಲರ್ಕ್ ಮಾಡೋ ಕೆಲಸ ಮ್ಯಾನೇಜರಿಗೆ ತಲುಪಲ್ಲ, ಮಧ್ಯದಲ್ಲಿರೋ ಸೂಪ್ರಿಟೆಂಟ್ ಅದನ್ನು ಅಡ್ವಾಂಟೇಜ್ ತಗೊಂಡು ನಾನೇ ಮಾಡಿದ್ದು ಅಂತ ಹೇಳ್ತಾರೆ. ಇದನ್ನು ನೋಡ್ಕೋಬೇಕು, ನನ್ನ ಕೆಲಸ ಎಲ್ಲಿ ತಲುಪ್ತಾ ಇದೆ, ಯಾರ ಗಮನಕ್ಕೆ ಬರ್ತಿದೆ ಅನ್ನೋದು ನೋಡ್ಕೊಳ್ಳೋದು ಒಳಿತು. ಹಾಗೆ 3ನೇ ಮನೆಯಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ಗುರು ಹಿರಿಯರ ಸಹಕಾರಗಳು ನಿಮಗೆ ಒದಗ ಬರುತ್ತೆ. ಹಾಗೆ ಅವರ ಮಾರ್ಗದರ್ಶನಗಳು ನಿಮಗೆ ಬಹಳ ಉತ್ತಮವಾಗಿರುತ್ತೆ. ಅವರ ಮಾತುಗಳು ನಿಮಗೆ ತುಂಬ ಪರಿಣಾಮಕಾರಿಯಾಗಿ ಇಡೀ ವರ್ಷ ನಡೆಯುತ್ತೆ. ಎರಡನೇದು, ನಿಮ್ಮ ವೈಯಕ್ತಿಕವಾಗಿ ಸ್ವಲ್ಪ ಕ್ರೋಧ ಬಿಡಬೇಕು. ರಾಹು ರಾಶಿಲಿರೋದ್ರಿಂದ ನಿಮಗೆ ಅರಿವಿಲ್ಲದೆ ಕೋಪ ಬಂದ್ಬಿಡುತ್ತೆ, ಬಹಳ ಉದ್ವೇಗದಿಂದ ಮಾತಾಡ್ತೀರ. ಇದೇನಾಗುತ್ತೆ ಅಂದರೆ, ಈ ಉದ್ವೇಗ ನಿಮ್ಮ ಒಳ್ಳೆಯ ಗುಣಗಳನ್ನು ಅಳಿಸಿ ನಿಮ್ಮ ಕೆಡುಕಿನ ಗುಣಗಳು ಅಥವಾ ನಿಮ್ಮ ನೆಗೆಟಿವ್ ಪೋರ್ಷನ್ನ ತೋರಿಸ್ಬಿಡ್ಬೋದು. ಅದರಿಂದ ಮಾತನಾಡುವಾಗ ನಾನು ಹೇಗೆ ಮಾತಾಡ್ತಿದ್ದೀನಿ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. 3ನೇದು, ಯಾರನ್ನೂ ಹೀಯಾಳಿಸೋಕೆ ಹೋಗಬಾರ್ದು. ಆ ಒಂದು ಅಂಶ ನಿಮಗೆ ಒದಗಿ ಬರುತ್ತೆ. ಹೀಯಾಳಿಸಿದಾಗ ಅದು ನಿಮಗೆ ಮುಜುಗರ ತರೋ ಸನ್ನಿವೇಶ ಕೂಡ ಆಗ್ಬಿಡ್ಬೋದು. ಆ ಎಚ್ಚರಿಕೆ ತಗೊಳ್ಳಿ. ಛಾಯಾಗ್ರಹಗಳಾದ ರಾಹುಕೇತುಗಳು ನಿಮಗೆ ಲಗ್ನ ಮತ್ತು ಸಪ್ತಮದಲ್ಲಿರುವಾಗ ಸಂಗಾತಿ ಹೆಚ್ಚು ಧಾರ್ಮಿಕ ಮನೋಭಾವದಿಂದ ನಡಿಬೋದು. ಸಂಗಾತಿ ಅಂದರೆ ಇಲ್ಲಿ ಒಂದು ಉದ್ದೇಶ, ಗಂಡ ಆದರೆ ಹೆಂಡತಿ, ಹೆಂಡತಿ ಆದರೆ ಗಂಡ, ಸಂಗಾತಿ ಅಂತ ಆ ಥರ ಅರ್ಥ. ಆ ಧಾರ್ಮಿಕ ಉದ್ದೇಶಗಳು ನಿಮಗೆ ಅಷ್ಟು ಸೈರಣೆಗೆ ಬರದೇ ಇರ್ಬೋದು, ಆದರೆ ಅವ್ರನ್ನ ಮಾಡ್ಕೊಂಡು ಹೋಗಿ ಬಿಡೋದ್ರಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಣ ಗಳಿಸೋದಲ್ಲಿ ಯಶಸ್ವಿ ಆಗದೇ ಇದ್ದರೂ ಸಹ ಸ್ಥಾನಮನ್ನಣೆ ಸಿಗುತ್ತೆ, ಪೊಸಿಷನ್ ಸಿಗುತ್ತೆ, ಪೊಸಿಷನ್ ಸಿಗಲ್ಲ. ಅಂದರೆ ಸ್ಥಾನ ಸಿಗುತ್ತೆ, ಸ್ಥಾನಕ್ಕೆ ತಕ್ಕ ಹಣ ಸಿಗದೇ ಇರ್ಬೋದು, ಆದರೆ ನಂತರದಲ್ಲಿ ಸಿಗುತ್ತೆ, ನಿಮ್ಮ ಎಲ್ಲ ಗುಣಗಳನ್ನು ಅಳದ ಮೇಲೆ ಸಿಗುತ್ತೆ. ಶುಕ್ರ ನಿಮಗೆ ಪ್ರೀತಿ ಪ್ರೇಮವನ್ನು ತೋರಿಸೋದ್ರಿಂದ, ಇದು ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ ಪ್ರೀತಿ ಪ್ರೇಮದಲ್ಲಿರೋರು ಸ್ವಲ್ಪ ಅನುಸರಿಸ್ಕೊಂಡು ನಡೆಯೋದು ಒಳ್ಳೆಯದು. ಯಾರೋ ಅವ್ರ ಸಂಗಾತಿ ಇವತ್ತು ಒಂದು ಮಾತು ಅಂದ್ರದ್ದು ಅದನ್ನು ಮನಸ್ಸಿಗೆ ಹಚ್ಕೊಂಡು ವಿರೂಪ ಮಾಡ್ಕೋಬಾರ್ದು. ಅದರಲ್ಲಿ ಏನು ಒಳಿತಿದೆ ಅಂತ ತಿಳಿಸಿ ಅವ್ರನ್ನ ಅಭಿನಂದಿಸಿದಾಗ ಮತ್ತೆ ಇದು ಮುಂದುವರಿಯುತ್ತೆ. ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ಹಾಕಿಬಿಟ್ರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಆ ಒಂದು ಅನುಕೂಲತೆಗಳು ಇವರಿಗಿರುತ್ತೆ. ಈ ಹೈನುಗಾರಿಕೆ ಮಾಡೋರಿಗೆ ಸ್ವಲ್ಪ ಹೆಚ್ಚು ಆದಾಯ ಬರುತ್ತೆ. ಹೈನುಗಾರಿಕೆ ಮಾಡೋರಿಗೆ, ಕುಕ್ಕುಟೋದ್ಯಮ ಮಾಡೋರಿಗೆ ಆದಾಯ ಬರುತ್ತೆ. ಸರ್ಕಾರಿ ಹುದ್ದೆಲಿರೋರಿಗೆ ಹೆಚ್ಚಿನ ಸ್ಥಾನ ಅಥವಾ ಹೆಚ್ಚಿನ ಅನುಕೂಲ ಅಥವಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತೀವಿ. ಯಾವುದೋ ಒಂದು ಇಲಾಖೆಗೆ ಮುಖ್ಯಸ್ಥರಾಗಿರ್ತಾರೆ, ಅವರಿಗೆ ಮತ್ತೊಂದು ಇಲಾಖೆನೂ ಬಂದು ಸೇರ್ಕೋಬೋದು. ಈ ಒಂದು ಸಂದರ್ಭಗಳು ನಿಮಗೆ ಒದಗಿ ಬರುತ್ತೆ. ನಾನು ನಿಮ್ಮಲ್ಲಿ ಒಂದು ಗೌರವಯುತವಾಗಿ ಸೂಚ್ಯವಾಗಿ ಹೇಳೋದೇನು ಅಂದರೆ, ಹಣದ ನಿರ್ವಹಣೆ ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಮಾತನಾಡುವಾಗ ಕ್ರೋಧದಿಂದ ಮಾತನಾಡಬೇಡಿ. ಇವೆರಡೂ ನಿಮಗೆ ತದ್ವಿರುದ್ಧ ಅಂಶಗಳನ್ನು ಕೊಡೋ ಸಾಧ್ಯತೆಗಳಿರುತ್ತೆ. ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ತುಂಬ ಒಳಿತಾಗುತ್ತೆ. ಸ್ವಲ್ಪ ಕಿವಿಗೊಟ್ಟು ಅದನ್ನು ಕೇಳಿ ಅನುಸರಿಸ್ಕಡಿ ಅಂತ ಹೇಳ್ತೀವಿ. ಇವಿಷ್ಟು ಮೀನರಾಶಿಯವರ ಈ ಶುಭಾಶುಭ ಫಲಗಳು ಇರುತ್ತೆ. ಈಗ ನಾವು 12 ರಾಶಿಯವರ ಶುಭಾನುಫಲಗಳು ಯಾವ ರೀತಿ ಆಗಿರುತ್ತೆ, 2025 ಹೊಸ ವರ್ಷದಿಂದ ಯಾರ ಒಂದು ರಾಶಿ ಫಲಗಳು ಯಾವ ರೀತಿ ಆಗಿರುತ್ತೆ ಅಂತ ತಿಳ್ಕೊಂಡ್ವಿ. ಮತ್ತೊಂದಷ್ಟು ವಿಚಾರದ ಬಗ್ಗೆ ಮಾತನಾಡೋದಿದೆ ಜ್ಯೋತಿಶ್ರೀ ಕಾರ್ಯಕ್ರಮದಲ್ಲಿ. ಈಗ ಜ್ಯೋತಿಶ್ರೀ ಕಾರ್ಯಕ್ರಮದಲ್ಲಿ ಒಂದು ವಿರಾಮ.
ನಮಸ್ಕಾರ. ಜ್ಯೋತಿಷಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಗಳಾದಂತಹ ಡಾಕ್ಟರ್ ಎಂ.ಎನ್. ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಜೊತೆಗೆ ವರ್ಷ ಭವಿಷ್ಯದ ಚರ್ಚೆಯನ್ನು ಮುಂದುವರಿಸೋಣ. ಗುರುಗಳು, ಇದೀಗ ನಾವು 12 ರಾಶಿಗಳ ಒಂದು ಫಲಾನುಫಲಗಳು ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಕೊಂಡು ಬಂದ್ವಿ. ಅಂದರೆ ಯಾರಿಗೆ ಯಾವ ರೀತಿಯಾದಂಥ ಯಶಸ್ಸು ಸಿಗುತ್ತೆ ಅತಿ ಹೆಚ್ಚಾಗಿ, ಯಾರಿಗೆ ಒಂದಷ್ಟು ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ, ಇದನ್ನೆಲ್ಲವನ್ನು ಕೂಡ ನೀವು ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾಗಿರುತ್ತೆ ಅಂತ. ಇದೀಗ ನಾವು ಅದಕ್ಕೆ ಪರಿಹಾರವನ್ನು ನೋಡೋದಾದರೆ ಆ ರಾಶಿಯವರಿಗೆ ಯಾವ ರೀತಿಯಾಗಿ ಇರುತ್ತೆ, ಏನು ಅದಕ್ಕೆ ಅವ್ರಿಗಿರುವಂಥ ತೊಂದರೆಗಳಿಗೆ ಯಾವ ರೀತಿಯಾದಂಥ ಪರಿಹಾರವನ್ನು ಕಂಡುಕೋಬೇಕು ಅಂತ ನೋಡೋದಾದರೆ, ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೋಬೇಕು ಅವರು, ಅದನ್ನು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಈಗ ನಾನು ಒಂದೊಂದೇ ರಾಶಿಗೆ ತಿಳಿಸ್ತಾ ಹೋಗ್ತೀನಮ್ಮ. ಯಾಕೆಂದರೆ ಎಲ್ಲ 12 ರಾಶಿದು ಅವರವ್ರ ವೈಯಕ್ತಿಕ ಪರಿಹಾರ ಕೇಳ್ಕೊಳ್ಳೋಕ್ಕೆ ಜನ ಆಸಕ್ತರಾಗಿರ್ತಾರೆ. ಮೇಷರಾಶಿಯವರು ವಿಶೇಷವಾಗಿ ದುರ್ಗಾ ಆರಾಧನೆ ಅಥವಾ ದೇವಿ ಆರಾಧನೆ, ಶನೇಶ್ವರನ ಆರಾಧನೆ ಮಾಡೋದು. ಆರಾಧನೆ ಅಂದರೆ ನೀವು ವೈಯಕ್ತಿಕವಾಗಿ ಆ ದೇವ್ರ ಶ್ಲೋಕ, ಅಷ್ಟೋತ್ತರ ಅಥವಾ ದೇವರ ದರ್ಶನ ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತೀನಿ. ಇದರಿಂದ ನಿಮಗೆ ಸ್ವಲ್ಪ ಅನುಕೂಲಗಳು ಒದಗಿ ಬರುತ್ತೆ. ವೃಷಭ ರಾಶಿಯವರಿಗೆ ಅವರು ಸ್ವಲ್ಪ ಗುರು ಅಂದರೆ ಮನದೇವರು ಅಥವಾ ಗುರು ಹಿರಿಯರ ದರ್ಶನ ಮಾಡೋದು, ಯಾವುದೇ ಗುರುಗಳನ್ನು ಸಂಪರ್ಕ ಮಾಡೋದು, ಶನೇಶ್ವರನ ಸ್ವಲ್ಪ ಆರಾಧನೆ ಮಾಡೋದು ಮತ್ತು ಗಣಪತಿ ಆರಾಧನೆ ಮಾಡೋದು ಅವ್ರಿಗೆ ಹೆಚ್ಚು ಅನುಕೂಲ ಕೊಡ್ತಾ ಬರುತ್ತೆ. ಮಿಥುನ ರಾಶಿಯವರಿಗೆ ಅವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಏಕೆಂದರೆ ಧನ ನಿಗ್ರಹ ಮಾಡ್ತಾ ಇದ್ದಾನಲ್ಲಿ, ಹಾಗಾಗಿ ಸುಬ್ರಹ್ಮಣ್ಯ, ಸಂಸಾರ ಸುಖಕ್ಕಾಗಿ ಗಣಪತಿ ಮತ್ತು ವೃತ್ತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಗೆ ದೇವಿ ಆರಾಧನೆ ಮಾಡೋದ್ರ ಜೊತೆಗೆ ಹೆಚ್ಚಿನ ಲಾಭಕ್ಕಾಗಿ ಶನೇಶ್ವರನ ಆರಾಧನೆ ಕೂಡ ಮಾಡಿ ಅಂತ ಹೇಳ್ತೇನೆ. ಈ ಕರ್ಕಾಟಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಮತ್ತು ಗಣಪತಿ ಆರಾಧನೆ ಮಾಡೋದು ಮತ್ತು ಯಾವುದಾದ್ರು ನಾರಾಯಣನ ಆರಾಧನೆ ಮಾಡೋದು ಅವರಿಗೆ ಅತಿ ಮುಖ್ಯವಾಗುತ್ತೆ. ಹಾಗೆ ಶನೇಶ್ವರನ ಆರಾಧನೆ ಮಾಡಲೇಬೇಕು. ಯಾಕೆ ಅಂದರೆ ಈ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಅವರಿಗೆ ಸಂಸಾರದ್ದು ಮತ್ತು ರಾಜಕೀಯ ಸ್ಥಿತ್ಯಂತರಗಳಿಗೆ ಅನುಕೂಲ ಮಾಡಿಕೊಡ್ತಾರೆ. ಅವ್ರ ಕೈಲಾದಾಗ ಮಾಡಲಿ, ಶ್ರದ್ಧೆಯಿಂದ ಮಾಡಲಿ. ಏನು ಆ ಅಷ್ಟೋತ್ರ ಓದೋದು, ಆ ಸ್ತೋತ್ರಗಳು ಓದೋದು, ಆ ದೇವಾಲಯ ದರ್ಶನ ಮಾಡೋದು, ಇದು ಬಹಳ ಮುಖ್ಯ. ಶ್ರದ್ಧೆಯಿಂದ ಮಾಡಿದಾಗ ನಿಮಗೆ ಹೆಚ್ಚು ಫಲ ಇರುತ್ತೆ. ಸಿಂಹರಾಶಿಯವರು ಅವರ ಹಣಕಾಸಿನ ಸ್ಥಿತಿಗಾಗಿ ಗಣಪತಿ ಆರಾಧನೆ ಮಾಡಲಿ. ಹಾಗೆ ಸಂಗಾತಿ ಜೊತೆ ಅನ್ಯೋನ್ಯತೆಗಾಗಿ ಶನೇಶ್ವರ ಮತ್ತು ಲಕ್ಷ್ಮಿ ಆರಾಧನೆ ಮಾಡಲಿ. ಅನಿರೀಕ್ಷಿತ ಆದಾಯಗಳು ಅಥವಾ ಅಭಿವೃದ್ಧಿಗಾಗಿ ದುರ್ಗಾ ಆರಾಧನೆ ಮಾಡಿದ್ರೆ ಒಂದು ರೀತಿ ಸುಸ್ಥಿತಿಯಲ್ಲಿ ಜೀವನ ಹೋಗುತ್ತೆ ಅಂತ ತಿಳಿಸ್ಬೋದು. ಕನ್ಯಾ ರಾಶಿಯವರಿಗೆ ಅವರ ಆಲಸ್ಯ ನಿವಾರಣೆಗಾಗಿ ಗಣಪತಿ ಆರಾಧನೆ, ಸಂಗಾತಿಯತೆ ಹೊಂದಾಣಿಕೆಗಾಗಿ ದುರ್ಗಾ ಆರಾಧನೆ ಮತ್ತು ಅವರ ಋಣ ಪರಿಹಾರಕ್ಕಾಗಿ ಶನೇಶ್ವರನ ಆರಾಧನೆ ಮಾಡೋದು ಉತ್ತಮ. ತುಲಾ ರಾಶಿಯವರು ತಮ್ಮ ಆರ್ಥಿಕ ಸಂಕಷ್ಟಕ್ಕಾಗಿ ಗುರು ಆರಾಧನೆ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡಲಿ. ಹಾಗೆ ಮಕ್ಕಳೊಡನೆ ಅಥವಾ ಸಂಸಾರದಲ್ಲಿ ಅನ್ಯೋನ್ಯತೆ ಬೆಸೆಯಕ್ಕಾಗಿ ಶನೇಶ್ವರ ಮತ್ತು ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಅನುಕೂಲತೆಗಳನ್ನು ಕಾಣಬಹುದು. ವೃಶ್ಚಿಕ ರಾಶಿಯವರು ತಮ್ಮ ಆಸ್ತಿ ವಿವಾದ ಅಥವಾ ಲಾಯರ್ಗಳು, ಅಡ್ವೊಕೇಟ್ಗಳಿರ್ತಲ್ಲ, ಅವ್ರುಗಳಿಗೂ ಸಹ ತಮ್ಮ ವೃತ್ತಿ ಅಭಿವೃದ್ಧಿಗಾಗಿ ಶನೇಶ್ವರ ಮತ್ತು ಲಕ್ಷ್ಮಿ ಆರಾಧನೆ, ವಿದೇಶಕ್ಕೆ ಹೋಗಬೇಕು ಅಥವಾ ಓದ್ತಿರೋರು ಅಥವಾ ಆ ಒಂದು ಆಕಾಂಕ್ಷೆಯರು ಅದರ ಅಭಿವೃದ್ಧಿಗಾಗಿ ದುರ್ಗಾರಾಧನೆ ಮತ್ತು ಕುಲದೇವರ ದರ್ಶನ ತುಂಬ ಮುಖ್ಯ ಆಗುತ್ತೆ. ಮತ್ತು ಗಣಪತಿ ಪ್ರಾರ್ಥನೆ ಮಾಡೋದ್ರಿಂದ ಅವರಿಗೆ ಎಷ್ಟೋ ಪರಿಹಾರಗಳು ಒದಗಿ ಬಂದ್ಬಿಡುತ್ತೆ. ಧನುರಾಶಿಯವರು ತಮ್ಮ ನಿತ್ಯ ದೇವರು ಯಾವುದೋ ಒಂದು ಆರಾಧನೆ ಮಾಡ್ತತೆ, ಯಾವುದೋ ಒಂದು ಗುರುಗಳನ್ನ, ಅದನ್ನು ಯಾವುದೇ ರೀತಿ ಚಾಚು ಚಪ್ಪದೆ ಮಾಡೋದು ತುಂಬ ಒಳ್ಳೆಯದು. ನಂತರ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಇವರ ಕಾರ್ಯಕ್ರಮಗಳ ಅಭಿವೃದ್ಧಿ, ಶತ್ರುಧ್ವಂಸ ಮಾಡ್ಕೋಬೋದು. ದುರ್ಗಾರಾಧನೆ ಮಾಡೋದ್ರಿಂದ ಇವರು ಆಸ್ತಿಯನ್ನು ಪಡೆಯಬಹುದು. ಹಾಗೆ ಆಸ್ತಿ ವಿವಾದಗಳನ್ನು ಬಗೆಹರಿಸ್ಕೋಬಹುದು. ಹಾಗೆ ನಾರಾಯಣನ ಧ್ಯಾನ ಮಾಡೋದ್ರಿಂದ ವ್ಯವಹಾರಗಳಲ್ಲಾಗೋ ಲಾಸ್ಗಳನ್ನು ಕಡಿಮೆ ಮಾಡ್ಕೋಬಹುದು. ಇವನ್ನು ನಿತ್ಯ ಅಳವಡಿಸ್ತಾ ಬಂದರೆ ಈ ವರ್ಷನ ಅವರು ಚೆನ್ನಾಗಿ ಅನುಭವಿಸ್ಬೋದು. ಮಕರ ರಾಶಿಯವರು ತಮ್ಮ ವಾಕ್ಚಾತುರ್ಯಕ್ಕಾಗಿ ಯಾವುದಾದ್ರು ದೇವಿ, ಸಾತ್ವಿಕ ದೇವಿ, ಲಕ್ಷ್ಮಿ, ಸರಸ್ವತಿ, ಅನ್ನಪೂರ್ಣ ಈ ಥರದವ್ರನ್ನ ಆರಾಧನೆ ಮಾಡ್ಬೋದು. ದುಡ್ಡಿಗಾಗಿ
ಶನೇಶ್ಚರ ಮತ್ತು ಲಕ್ಷ್ಮೀನ ಆರಾಧನೆ ಮಾಡಲೇಬೇಕು. ಯಾಕೆಂದರೆ ದುಡ್ಡಿನ ಒಳಹರಿವು ಕಮ್ಮಿ ಇದೆ. ಬಂಧುಗಳ ಅನುಕೂಲತೆಗಾಗಿ ದುರ್ಗಾರಾಧನೆ ಮಾಡಬೇಕು. ವಿಶೇಷವಾಗಿ ಇವರು ಸಂಸಾರ ಸುಖ ಅಥವಾ ಪಾಲುದಾರಿಕೆ ವ್ಯವಹಾರದ ಲಾಭಕ್ಕಾಗಿ ಸುಬ್ರಹ್ಮಣ್ಯ ಆರಾಧನೆ ಮಾಡೋದು ಒಳ್ಳೆಯದು. ಹಾಗೆ ಕುಂಭರಾಶಿಯವರು ತಮ್ಮ ಇರು ಸ್ಥಿತಿನ ಕಾಪಾಡ್ಕೊಳ್ಳೋಕ್ಕೆ ಶನೇಶ್ವರನ ಧ್ಯಾನ ಮಾಡೋದು. ಮೊದಲು ಇರು ಸ್ಥಿತಿ ಕಾಪಾಡ್ಕೊಳ್ಳಿ, ನಂತರ ಮುಂದುವರಿರಿ ಅಂತ ಹೇಳ್ತೀನಿ ನಾನು. ಹಾಗೆ ಹಣಕ್ಕಾಗಿ ದುರ್ಗಾರಾಧನೆ ಮಾಡ್ಬೋದು. ದೇವಿಯ ಒಂದೊಂದು ಅಂಶ ಒಬ್ಬೊಬ್ರಿಗೆ ಬೇರೆ ಬೇರೆ ಇರುತ್ತೆ. ಹಣಕ್ಕಾಗಿ ಆರಾಧನೆ ಮಾಡ್ಕೋಬೋದು. ಹಾಗೆ ಇವರು ತಮ್ಮ ಸಂಗಾತಿ ಅಭಿವೃದ್ಧಿಗಾಗಿ ನಾರಾಯಣನ ಅಭಿವೃದ್ಧಿ ಮಾಡ್ಕೋಬೋದು. ಹಾಗೆ ತಮ್ಮ ವೈಯಕ್ತಿಕ ಸಂಸಾರದ ಅಭಿವೃದ್ಧಿಗಾಗಿ ಯಾವುದಾದ್ರು ಗುರುಗಳ ಆಶೀರ್ವಾದ ಪಡೆಯೋದು. ಹಳೇ ದೇವರುಗಳು ಅಂದರೆ ಹಳೆದ 1000 ವರ್ಷದ ದೇವಸ್ಥಾನ ಅಂತೆಲ್ಲ ಹೇಳ್ತೀವಲ್ಲ, ಅಂಥ ದೇವರುಗಳ ದರ್ಶನ ಮಾಡೋದು, ಪುರಾತನ ಕಾಲದ ದೇವರ ದರ್ಶನಗಳನ್ನು ಒಳ್ಳೆಯದು ನೋಡೋದು ಬಹಳ ಒಳ್ಳೆಯದು. ಮೀನರಾಶಿಯರು ತಮ್ಮ ಕ್ರೋಧ ಕಡಿಮೆ ಮಾಡ್ಕೊಳ್ಳೋಕ್ಕೆ ದುರ್ಗಾರಾಧನೆ ಅಥವಾ ದೇವಿ ಆರಾಧನೆ, ಯಾವುದಾದ್ರು ದೇವಿ ಆರಾಧನೆ ಮಾಡೋದು ಒಳ್ಳೆಯದು. ಮತ್ತು ಹಣಕಾಸಿಗಾಗಿ ಸ್ವಲ್ಪ ಸುಬ್ರಹ್ಮಣ್ಯ ಆರಾಧನೆ ಮಾಡಿ, ಸಂಗಾತಿ ಜೊತೆ ಅನುಬಂಧಕ್ಕಾಗಿ ಗಣಪತಿ ಆರಾಧನೆ ಮಾಡಿ, ಮತ್ತು ನಿಮ್ಮ ವೈಯಕ್ತಿಕ ಸಾಮರ್ಥ್ಯ ಹೆಚ್ಚು ಮಾಡಿಕೊಳ್ಳೋಕ್ಕೆ ಶನೇಶ್ವರನ ಆರಾಧನೆ ಮಾಡಿ. ಇದು ನಾನು ಈ ವರ್ಷಕ್ಕೆ ನಿಮಗೆ ಸೂಚ್ಯವಾಗಿ ತಿಳಿಸಿರ್ತದ್ದು. ಬೇರೆ ದೇವರುಗಳನ್ನು ನೀವು ಆರಾಧನೆ ಮಾಡಿ ಈ ದೇವರುಗಳನ್ನು ಹೆಚ್ಚು ಅವಲಂಬನೆ ಮಾಡೋದ್ರಿಂದ ನಿಮಗೆ ಆ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಹೆಚ್ಚು ಅನುಕೂಲ ಒದಗುತ್ತೆ. ಹಾಗೆ ನಿಮ್ಮ ಎಲ್ಲ ಪರಿಹಾರಗಳಿಗೆ ನಿಮ್ಮ ವೈಯಕ್ತಿಕ ಜಾತಕ ಬಹಳ ಮುಖ್ಯ. ಇದು ಒಂದು ಈ ಜ್ಯೋತಿಷ್ಯ ವಿಜ್ಞಾನವನ್ನು ಒಂದು ಇಂಡಿಕೇಟಿಂಗ್ ಸೈನ್ಸ್ ಅಂದರೆ ಮಾರ್ಗದರ್ಶಿ ಸೂತ್ರವಾಗಿ ಬಳಸಿ ಈ 2025ನೇ ವರ್ಷವನ್ನು ಒಳಿತಿನ ವರ್ಷವಾಗಿ ಪರಿವರ್ತನೆ ಮಾಡಿಕೊಂಡು ಸಂತೋಷ ಕಾಣ್ರಿ ಅಂತ ಹೇಳ್ತಾ ಈ ಜ್ಯೋತಿಷ್ಯ ವಾಣಿಯನ್ನು ತಿಳಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದೀಗ 12 ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ, ಅದರಲ್ಲಿರುವಂಥ ಒಂದಷ್ಟು ರಾಶಿಗಳಿಗೆ ಇರುವಂಥ ತೊಂದರೆಯನ್ನು ಯಾವ ರೀತಿ ಅದಕ್ಕೆ ಪರಿಹಾರ, ಯಾವ ದೇವಿಗಳನ್ನು ಯಾವ ದೇವರನ್ನು ಆರಾಧಿಸಬೇಕು ಅಂತ ಹೇಳಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದೀಗ ಸಾಮಾನ್ಯವಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳೋದಾದರೆ, ಇದೀಗ 2025ರಲ್ಲಿ ಯಾವ ರಾಶಿ ಚಕ್ರ ಅದೃಷ್ಟವಾಗಲಿದೆ ಗುರುಗಳೇ? ಇದೀಗ ಸಾಮಾನ್ಯವಾಗಿ ಬರುತ್ತೆ, ನಾವು ಎಷ್ಟೊಂದು ರಾಶಿಗಳನ್ನು ನೋಡ್ತಾ ಬಂದ್ವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ರಾಶಿ ಚಕ್ರ ಅದೃಷ್ಟವಾಗುತ್ತೆ ಅನ್ನೋದಾದರೆ ಯಾವ ರಾಶಿ ಚಕ್ರ ಅದೃಷ್ಟ ಆಗುತ್ತೆ? ಈ 2025ರಲ್ಲಿ ಕೆಲವು ರಾಶಿಯವರಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ. ಉದಾಹರಣೆ ಹೇಳೋದಾದರೆ ವೃಷಭ, ಮಿಥುನ, ಮಕರ, ಮೀನರಾಶಿಯವರು ಸ್ವಲ್ಪ ಅದೃಷ್ಟವಂತರು ಅಂತ ಹೇಳಬಹುದು. 2025 ಹೊತ್ತಿಗೆ ಅವರು ಕೆಲವು ಅಸಾಮಾನ್ಯ ಗುರಿಗಳನ್ನು ಸಾಧಿಸುವಂಥ ಒಂದು ಶಕ್ತಿ ಅವ್ರಿಗೆ ಒದಗುತ್ತೆ. ಅವ್ರ ಕನಸುಗಳನ್ನು ಪೂರೈಕೆ ಮಾಡ್ಕೋಬಹುದು. ಇವರು ಏನು ನಮ್ಮ ಪ್ರಯತ್ನ, ಅದಕ್ಕೆ ಹಿಂದೆ ವೇದದಲ್ಲಿ ಹೇಳೋರು ಪುರುಷ ಪ್ರಯತ್ನ ಬಹಳ ಮುಖ್ಯ ಅಂತ. ಆ ಪ್ರಯತ್ನ ಅಖಂಡವಾಗಿ ಪ್ರಯತ್ನ ಹಾಕಿದ್ರೆ ಅದನ್ನು ಸಾಧನೆ ಮಾಡೋ ಶಕ್ತಿ ಈ ರಾಶಿಯವರಿಗೆ ಖಂಡಿತ ಇದೆ. ಗುರುಗಳೇ, ಇನ್ನು ಯಾವ ರಾಶಿಯವರಿಗೆ ಯಶಸ್ಸು ಸಿಗುತ್ತೆ? ಅತಿ ಹೆಚ್ಚಾಗಿ ಯಶಸ್ಸು ಸಿಗುವಂಥ ರಾಶಿಯವರು ಯಾರು? ಹೆಚ್ಚಿನ ಯಶಸ್ಸು ಮಕರ, ಕನ್ಯಾ, ವೃಷಭ, ವೃಶ್ಚಿಕ ಮತ್ತು ತುಲಾ ರಾಶಿಯವರು ಸಿಗುತ್ತೆ. ಇವರು ಯಾಕೆ ಸಿಗುತ್ತೆ ಅಂದರೆ ತಮ್ಮ ಗುರಿಗಳನ್ನು ಸಾಧಿಸೋಕ್ಕೆ ಬದ್ಧರಾಗಿರ್ತಾರೆ. ಯಾವಾಗ ನಿಮ್ಮ ಗುರಿ ಕಡೆಗೆ ನಿಶ್ಚಿತವಾಗಿ ನೀವು ಪ್ರಯತ್ನ ಮಾಡ್ತಿರ್ತಾರೋ ಆ ಗುರಿ ಸಿಕ್ಕೇ ಸಿಗುತ್ತೆ. ಹಾಗೆ ಅದರಿಂದ ಯಶಸ್ಸು ಕೂಡ ಸಿಗುತ್ತೆ. ಈ ರಾಶಿಗಳಿಗೆ ಹೆಚ್ಚಿನ ಯಶಸ್ಸು ಕೂಡ ಇರುತ್ತೆ. ಹಾಗಾದರೆ 2025 ಉತ್ತಮ ವರ್ಷ ಆಗುತ್ತಾ? ಉತ್ತಮ ವರ್ಷ ಆಗಲಿದೆಯಾ 2025? 2025 ಕೆಲವು ರಾಶಿಗಳಿಗೆ ಸ್ವಲ್ಪ ಉತ್ತಮ ವರ್ಷ ಅಂತಲೂ ಕೂಡ ಅನಿಸ್ಕತ್ತೆ. ಅವರ ರಾಶಿಲಿ ವ್ಯತ್ಯಾಸಗಳು ಬಂದರೂ ಒಟ್ಟಾರೆ ಫಲಿತಾಂಶದಲ್ಲಿ ಮೇಷ, ವೃಷಭ, ಸಿಂಹ ರಾಶಿಗಳಿಗೆ ಸ್ವಲ್ಪ ಒಳಿತಾಗುತ್ತೆ. ಉಳಿದ ರಾಶಿಗಳಿಗೆ ಸ್ವಲ್ಪ ಏರಿಳಿತ ಇರುತ್ತೆ. ಇವ್ರಿಗೆ ಒಂದು ಸ್ವಲ್ಪ ಇಳಿತಾ ಇದ್ದರೆ ಇಳಿತದಲ್ಲೂ ಒಂದು ಸ್ವಲ್ಪ ಅನುಕೂಲ ಇರುತ್ತೆ, ಏರುವಿಕೆ ಇದ್ದಾಗ ಏರುವಿಕೆಯಲ್ಲೂ ಅನುಕೂಲ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಒಳಿತನ್ನು ಕಾಣ್ತಾರೆ ಅಂತ ಹೇಳ್ಬೋದು. ಹಾಗಾದರೆ 2025ರ ವರ್ಷವನ್ನು ಯಾವ ಗ್ರಹ ಪ್ರಾರಂಭ ಮಾಡುತ್ತೆ? 2025ನೇ ವರ್ಷವನ್ನು ಗುರುಗ್ರಹದಿಂದ ಆರಂಭ ಮಾಡ್ಬೋದು. ಯಾಕೆಂದರೆ ಗುರು ವೃಷಭದಲ್ಲಿದ್ದು ಆ ವರ್ಷವನ್ನು ಆರಂಭಿಸ್ತಾನೆ. ನಂತರ ಅವರು ಪೂರಕವಾಗಿ ಶನೇಶ್ವರನೂ ಸೇರ್ಕೊತಾನೆ. ಸೂರ್ಯನ ಸಂಯೋಗದ ನಂತರ ಅದು ತುಂಬ ಉತ್ತಮವಾಗಿ ನಡೆಯುತ್ತೆ. ಆದರೆ ಮಿಥುನ ರಾಶಿಗೆ ಗುರು ಹಿಂತಿರುಗಿದ್ರೂ ಒಳಿತಲ್ಲಿ ಕೆಡಕಾಗಲ್ಲ. ಉದಾಹರಣೆ ಏನು ಅಂದರೆ
ಯಾರೋ ಒಬ್ಬರು ಸಾತ್ವಿಕ ವ್ಯಕ್ತಿನ ಹೋಗಿ ಯಾರೋ ನಮಗೆ ತೊಂದರೆ ಮಾಡ್ತಿದ್ದಾರೆ ಅವ್ರು ಏನು ಹೇಳ್ಬೋದು, ನಮಗೆ ಹಾಗೆ ಮಾಡಬೇಡಪ್ಪ ಅಂತ ಹೇಳ್ಬೋದು. ಅದೇ ಯಾರೋ ಕಟಕ ವ್ಯಕ್ತಿಗೆ ಹೋಗಿ ಹೇಳಿದ್ರೆ ಏನು ಮಾಡ್ತಾನೆ, ಅವ್ನು ಬಂದು ಕೈಯ ಕಡ್ದು ಹಾಕ್ಬಿಡ್ಬೋದು. ಆ ರೀತಿ ಗುರು ನಿಮ್ಮನ್ನು ತಿದ್ದಿ ಮುಂದೆ ಕರ್ಕೊಂಡು ಹೋಗ್ತಾನೆ 2025ರಲ್ಲಿ. ಅದಕ್ಕೆ ಸರ್ವೇ ಸಾಮಾನ್ಯವಾಗಿ ನೀವು ವೃತ್ತಿಲಿರಿ, ಮನೇಲಿರಿ, ಎಲ್ಲಿದ್ದರೂ ಯಾರಿಂದ ಒಳಿತಿನ ಅಂಶ ಮಾರ್ಗದರ್ಶನ ಬರುತ್ತೋ ನಿಮಗೆ ಅದನ್ನು ತಗೊಳ್ಳಿ. ಫಸ್ಟು ತಗೊಂಡು ಅದನ್ನು ನಿಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೋದು ಅಂತ ನೋಡ್ಕೊಳ್ಳಿ. ಅದು ನಿಮಗೆ ತೀರಾ ತದ್ವಿರುದ್ಧ ಆಗಿದ್ದರೆ ಬಿಟ್ಬಿಡಿ. ಒಳಿತಾಗುತ್ತೆ ಅನ್ನೋದು ಕಂಡಾಗ ಅದನ್ನು ಅಳವಡಿಸ್ಕೊಂಡಾಗ ನಿಮ್ಮ ಜೀವನ ಸೌಖ್ಯವಾಗಿರುತ್ತೆ. ಈ 2025 ಎಲ್ಲರಿಗೂ ಸಹ ಮಂಗಳನ ಉಂಟು ಮಾಡಲಿ, ಸೌಖ್ಯವನ್ನೂ ಕೊಡಲಿ ಅಂತ ಹೇಳ್ತಾ ಈ ಜ್ಯೋತಿಷ್ಶ್ರೀ ಕಾರ್ಯಕ್ರಮದಲ್ಲಿ ಈ ಭವಿಷ್ಯವಾಣಿಯನ್ನು ತಿಳಿಸಿರ್ತೀನಿ. ಗುರುಗಳೇ, ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗಾಗಿ 2025ರಲ್ಲಿ 12 ರಾಶಿಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂಥ ಮಾಹಿತಿ ಆಗಿರ್ಬೋದು, ಮಾರ್ಗದರ್ಶನ ಹಾಗೂ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಅದಕ್ಕಾಗಿ ನಮ್ಮ ವಾಹಿನಿ ಹಾಗೂ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ವಾಹಿನಿ ಮತ್ತು ನಿಮ್ಮ ವೀಕ್ಷಕರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಈ ವರ್ಷದ ಭವಿಷ್ಯದಲ್ಲಿ ಏನು ತಿಳಿಸಿದೇನೋ ಅದನ್ನು ನಿಮ್ಮ ಸಂತೋಷಕ್ಕಾಗಿ ಬಳಸ್ಕೊಳ್ಳಿ ಅಂತ ನಿಮ್ಮ ವೀಕ್ಷಕರಲ್ಲಿ ಅರಿಕೆ ಮಾಡ್ಕೋತಿದ್ದೀನಿ. ಇದು ಈ ವರ್ಷದ ವಿಶೇಷ ವರ್ಷ ಭವಿಷ್ಯ ಕಾರ್ಯಕ್ರಮ. ವಾಹಿನಿಯ ಪರವಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ 2025 ಏನಿದೆ ವರ್ಷ, ಈ ವರ್ಷದಲ್ಲಿ ಎಲ್ಲರಿಗೂ ಕೂಡ ಆಯುರ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ದೊರಕಲಿ ಅನ್ನೋದು ನಮ್ಮ ಹಾರೈಕೆ ಕೂಡ ಹೌದು. ನೋಡ್ತಾ ಇರಿ ಮಯೂರ ಟಿವಿ, ನಿಖರ ಸುದ್ದಿ, ಪ್ರಖರ ವರದಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.